ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ. ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಕುರು ಸಮಾರಂಭಾಂ ಟೀಕಾಕೃತ್ಪಾದ ಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಕದಂಬರ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಂ ಮಾ ಕೃತಾಃ ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತೆ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥ ಸಿದ್ಧೈ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತ್ಯಸ್ತು ಅಸೇಢ ಸನ್ಮಂಗಲಾನಿ ಸಂತು. ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ. ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೆ ಭೂತೆ. ಅದ್ಯ ಶ್ರೀಮದ್ಭಾಗವತ ಶ್ರೀ ಅಧ್ಯಾತ್ಮ ಮಹಾಭಾರತ ಚಿಂತನ ಮಧ್ಯೆ ಯುಧಿಷ್ಠಿರಸ್ಯ ಧರ್ಮರಾಜಸ್ಯ ಆಧ್ಯಾತ್ಮಿಕ ಪಕ್ಷ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನಿನ ದಿನ ನಾವು ಶೌಚ, ಪಾವಿತ್ರ್ಯ, ಶುದ್ಧಿ, ಶಾರೀರಿಕ, ಮಾನಸಿಕ ಇತ್ಯಾದಿ ಶುದ್ಧಿ ಮನುಷ್ಯನಲ್ಲಿ ಪವಿತ್ರತೆ ಇರಬೇಕು. ಮನುಷ್ಯ ಪವಿತ್ರನಾಗಿರದೇ ಇದ್ದರೆ ಅವನಲ್ಲಿ ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ಆ ಭಾವನೆ, ಆ ಒಂದು ಏಕಾಗ್ರತೆ ಬರುವುದಿಲ್ಲ. ಈ ಬಗ್ಗೆ ಮೊನ್ನೆ ಆಂಧ್ರ ಪ್ರದೇಶದ ಕೋರ್ಟ್ನಲ್ಲಿ ಒಂದು ನಿರ್ಣಯ ಬಂದಿದೆ. ಯಾವ ವ್ಯಕ್ತಿ ತನ್ನ ಪಾರಂಪರಿಕವಾದ ಆಹಾರ, ಸ್ನಾನ, ಶುದ್ಧಿ, ಅದರ ಜೊತೆಯಲ್ಲಿ ವೈಚಾರಿಕವಾಗಿರ್ತಕ್ಕಂಥ ಯಾವುದೇ ಪೊಲ್ಯೂಷನ್ ಇಲ್ಲದೆ ಇರತಕ್ಕಂಥ ವ್ಯಕ್ತಿಯೇ
ಪ್ರಾಚೀನ ದೇವಾಲಯಗಳಲ್ಲಿ, ವಿಶಿಷ್ಟ ದೇವಾಲಯಗಳಲ್ಲಿ ಪೂಜಾರಿ ಆಗಬೇಕು ಅಂತ ನಿಯಮ ಮಾಡಿದ್ದಾರೆ. ಯಾವ ವ್ಯಕ್ತಿ ವಿದೇಶಕ್ಕೆ ಹೋಗಿ ಬರ್ತಾನೆ ಅವನಿಗೆ ಪ್ರತಿಮೆಯನ್ನು ಮುಟ್ಟಿ ಪೂಜೆ ಮಾಡಲು ಅಧಿಕಾರವಿಲ್ಲ ಅಂತ ತಿಳ್ಕೊಂಡಂತ ಹೇಳಿ ಆಂಧ್ರ ಪ್ರದೇಶದ ಹೈಕೋರ್ಟ್ ಡಿಸಿಷನ್ ಕೊಟ್ಟಿದೆ. ಅದರ ಹಿಂದೆ ಆದ ಚರ್ಚೆಯಲ್ಲಿ ಎನ್ವೈರ್ಮೆಂಟ್ನಿಂದಲೂ ವಿಶಿಷ್ಟ ಜನರ ಸಂಪರ್ಕದಿಂದಲೂ ವೈಚಾರಿಕ ಪೊಲ್ಯೂಷನ್ ಬರ್ತದೆ. ಆದ್ದರಿಂದಾಗಿ ಟ್ರೆಡಿಷನಲ್ ಆಗಿ ಒಂದು ವಿಶಿಷ್ಟ ಜುರಿಸ್ಟಿಕ್ಷನ್ನಲ್ಲಿ ತನ್ನ ಪಾವಿತ್ರ್ಯವನ್ನು ಕಾಯ್ದುಕೊಂಡು ಬರಬೇಕು ಅನ್ನೋದು ನ್ಯಾಯಾಲಯದಲ್ಲಿ ಸಿದ್ಧವಾಗಿದೆ. ಇದನ್ನು ನಮ್ಮ ಶಾಸ್ತ್ರ ಎಂದೋ ಹೇಳ್ತದೆ. ಯಾವ ವ್ಯಕ್ತಿಯಲ್ಲಿ ಶುದ್ಧಿ ಇಲ್ಲ ಆ ವ್ಯಕ್ತಿಗೆ ವೈಯಕ್ತಿಕ ಉನ್ನತಿಯೂ ಕೂಡ ಆಗೋದಿಲ್ಲ, ಆಧ್ಯಾತ್ಮಿಕ ಉನ್ನತಿಯೂ ಆಗೋದಿಲ್ಲ. ಬೇಕು ಪಾವಿತ್ರ್ಯ ಆಹಾರದಿಂದ, ಪಾವಿತ್ರ್ಯ ಹೆರಿಡಿಟಿಯಿಂದ, ಪಾವಿತ್ರ್ಯ ಬ್ರಹ್ಮಚರ್ಯದಿಂದ, ಪಾವಿತ್ರ್ಯ ಅಧ್ಯಯನದಿಂದ, ಪಾವಿತ್ರ್ಯ ಸಜ್ಜನರ ಸಂಗತಿಯಿಂದ, ಪಾವಿತ್ರ್ಯ ಸದ್ಗ್ರಂಥಗಳ ಅಧ್ಯಯನದಿಂದ, ಪಾವಿತ್ರ್ಯ ತತ್ವಜ್ಞಾನದ ಚಿಂತನೆಯಿಂದ ಮನುಷ್ಯನಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಪರಿಶುದ್ಧಿ ಬರ್ತದೆ. ಇದಕ್ಕೆ ಭಾವಶುದ್ಧಿ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಇದಕ್ಕೆ ಪ್ಯೂರಿಟಿ ಆಫ್ ಮೈಂಡ್ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಈ ಪ್ಯೂರಿಟಿ ಆಫ್ ಮೈಂಡ್ ಇದ್ದಾಗ ಮನುಷ್ಯ ಸರಿಯಾದ ವಿಚಾರಗಳನ್ನು ಮಾಡ್ತಾನೆ. ನಿನ್ನಿನ ದಿವಸ ನಾವು ಧರ್ಮರಾಜನಿಗೆ ತನ್ನ ಅಧ್ಯಯನದ ಬಗ್ಗೆ, ತನ್ನ ತಮ್ಮಂದಿರ ವಿಷಯದಲ್ಲಿ ಎಷ್ಟು ಒಳ್ಳೆಯ ಭಾವನೆ ಇತ್ತು, ಅವರ ವಿಷಯದಲ್ಲಿ ಎಷ್ಟು ಭಾವಶುದ್ಧಿ, ನನ್ನ ತಮ್ಮಂದಿರು ಸಮರ್ಥರು, ಅವರು ಮುಂದೆ ಬರಲಿ, ಅವರು ಪ್ರವೀಣರಾಗಲಿ ಅಂತ ಹೇಳಿ ಇಲ್ಲಿ ಹಸ್ತಿನಾವತಿಯಲ್ಲಿ ಕೃಪಾಚಾರ್ಯರು ಇತ್ಯಾದಿಗಳಿಂದ ಶಿಕ್ಷಣ ಸಿಕ್ಕಿದ್ದರು. ಮತ್ತು ಬಲರಾಮಕೃಷ್ಣರಲ್ಲಿ ಕಳಿಸಿಕೊಡ್ತಾನೆ ಧರ್ಮರಾಜ. ಭೀಮ, ಅರ್ಜುನ, ಸಹದೇವ ಹೋಗಿ ಬರ್ತಾರೆ ಅನ್ನೋ ವಿಚಾರ ನಿನ್ನಿನ ದಿವಸ ನಾವು ನೋಡಿದ್ದೇವೆ. ಇನ್ನು ಧರ್ಮರಾಜನ ಭಾವಶುದ್ಧಿ ಎಂಥದ್ದು ಅಂತಿಕೊಂಡಂತಂದರೆ ದ್ರೋಣರಿಗೆ ಆಗ್ರಹ ಮಾಡಿದ್ದು. ಶಿಷ್ಯರ ಆಹಾರ ತೆಗೆದುಕೊಂಡ್ರೆ ಅದು ಕೂಡ ನಿಮ್ಮ ಶಿಲೋಂಚ ವೃತ್ತಿಗೆ ಭಂಗ ಬರೋದಿಲ್ಲ. ಶಿಲೋಂಚ ವೃತ್ತಿ ಅಂತ ತಿಳ್ಕೊಂಡಂತಂದರೆ ಹೊಲದಲ್ಲಿ ರಾಶಿ ಮಾಡಿಕೊಂಡು ಎಲ್ಲ ಧಾನ್ಯ ಗಾಡಿಯಲ್ಲಿ ತುಂಬಿಕೊಂಡು ಹೋದ ನಂತರ ಹೊಲದಲ್ಲಿ ರಾಶಿ ಮಾಡುವಾಗ ಆ ನಂತರ ಗಾಡಿಯಲ್ಲಿ ತೆಗೆದುಕೊಂಡು ಹೋಗುವಾಗ ಏನು ನೆಲದಲ್ಲಿ ಅಲ್ಲೆಲ್ಲ ಕಾಳುಗಳು ಬಿಡ್ತಾಯಿದ್ದು ಅಂಥ ಅಕ್ಕಿಯ ಕಾಳುಗಳ, ಭತ್ತದ ಕಾಳುಗಳನ್ನು, ಜೋಳದ ಕಾಳುಗಳನ್ನು ಎತ್ತಿ ಅದನ್ನು ತಂದು ಅಷ್ಟರಿಂದಲ ತಮ್ಮ ಹಸಿವೆಯನ್ನು ದೂರ ಮಾಡಿಕೊಳ್ತಕ್ಕಂಥ ಒಂದು ಪದ್ಧತಿಗೆ ಶಿಲೋಂಚ ವೃತ್ತಿ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ದ್ರೋಣಾಚಾರ್ಯ ಆ ರೀತಿಯಾಗಿದ್ದರು. ಅಂಥ ಅದ್ಭುತವಾಗಿರ್ತಕ್ಕಂಥ ಅಯಾಚಿತ ವೃತ್ತಿ ಮತ್ತು ಪಾವಿತ್ರ ವೃತ್ತಿ ಅವರಲ್ಲಿ ಸ್ವಾಭಾವಿಕವಾಗಿತ್ತು. ಆದರೆ ಅವರ ಕಷ್ಟ ನೋಡದೆ
ಶಿಷ್ಯರು ಕೊಟ್ಟ ಧಾನ್ಯಾದಿಗಳನ್ನು ತೆಗೆದುಕೊಂಡರೂ ಕೂಡ ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿಗ್ರಹ ದೋಷ ಬರೋದಿಲ್ಲ ಅನ್ನೋದನ್ನು ಅವರಿಗೆ ಮನವಿ ಮಾಡಿ ಅವರು ರಾಜ್ಮಹಲ್ನಲ್ಲಿ ಬಂದು ಸುಖವಾಗಿರುವಂತೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ವ್ಯಕ್ತಿ ಧರ್ಮರಾಜ. ಪ್ರಶ್ನೆ ಬಂದದ್ರಲ್ಲಿ ಒಂದು ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ. ಮೂರು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇನೆ ನಾನು. ನಾಲ್ಕನೇ ಪ್ರಶ್ನೆ ಈ ರೀತಿಯಾಗಿದೆ. ಯುಧಿಷ್ಠಿರ ಫಾಲೋಡ್ ಧರ್ಮ ವಿತ್ ಈಗೋ. ವಾಟ್ ವಿಲ್ ಪೀಪಲ್ ಸೇ ಬಟ್ ನಾಟ್ ಫಾರ್ ದ ರಿಯಲ್ ರೀಸನ್. ದ್ರೋಣಾಚಾರ್ಯರು ಯುಧಿಷ್ಠಿರ ಯಾಕೆ ಒಂದು ರೀತಿಯಾಗಿರ್ತಕ್ಕಂತಹ ಭಯ ಇಟ್ಟುಕೊಂಡು, ಅಥವಾ ಇದಕ್ಕೆ ನಾವು ಈಗೋ ಅಂತ ತಿಳ್ಕೊಂಡಂತಂದರೆ ಅಹಂಕಾರಯುಕ್ತವಾಗಿರ್ತಕ್ಕಂಥ ಭಾವನೆ ಇಟ್ಟುಕೊಂಡು ಧರ್ಮಾಚರಣೆ ಯಾಕೆ ಮಾಡಿದ? ನಾನು ಮಾಡಿದರೆ ಜನರು ಏನಂತಾರು ಅಂತಿಕೊಂಡಂತನ್ನುವ ಭಯದಿಂದ ಯಾಕೆ ಮಾಡಿದ? ಪ್ರಜೆಗಳು ಏನಂದಾರು? ಧೃತರಾಷ್ಟ್ರ ಏನಂದಾನು? ಭೀಷ್ಮಾಚಾರ್ಯ ಏನಂದಾರು? ಅವರ ವಿರುದ್ಧ ನಾನು ಹೇಗೆ ಹೋಗಲಿ ಅಂತನ್ನೋ ಚಿಂತನೆಯನ್ನೇ ಧರ್ಮರಾಜ ಮಾಡಿದ ಹೊರತು ಅವರು ಕೊಟ್ಟ ನಿರ್ಣಯ, ಅವರ ವ್ಯವಹಾರದಿಂದ ಇವರಿಗೆ ಪಾಂಡವರಿಗೆ ತ್ರಾಸಾಯಿತು, ಪೀಡೆ ಆಯಿತು. ಇದನ್ನೇ ಧರ್ಮ ಅಂತ ಇಟ್ಟುಕೊಂಡು ಯಾಕೆ ಹೊರಟ ಧರ್ಮರಾಜ? ತನ್ನ ಲಾಭವನ್ನು ಯಾಕೆ ನೋಡಲಿಲ್ಲ? ಒಂದು ಬಹಳ ಒಳ್ಳೆಯ ಪ್ರಶ್ನೆ, ಬಹಳ ಶ್ರೇಷ್ಠವಾದ ಪ್ರಶ್ನೆ. ಈಗ ಗುರುಗಳು ಹೇಳಿದಂತೆ ಕೇಳಬೇಕೇ ಅಥವಾ ತನ್ನ ವಿಚಾರಕ್ಕೆ ಯಾವ ಸರಿ ಅನ್ನಿಸ್ತದೆ ಅಂತ ಅದನ್ನು ಮಾಡಬೇಕೆ? ಈಗಿನ ದಿನದ ಒಂದು ಜ್ವಲಂತ ಪ್ರಶ್ನೆ. ನಮಗೂ ಗೊತ್ತಾಗ್ತದೆ, ನಮಗೂ ಗೊತ್ತಿದೆ. 14 ವರ್ಷದ ನಂತರ 23 ವರ್ಷದ ವರಿಗತ ಈಗ ಇನ್ನೂ ಮೇಲ್ಪಟ್ಟು ಇವ್ರು ಹೇಳಿದ್ದು ಯಾಕೆ ಕೇಳಬೇಕು? ನನಗೂ ಗೊತ್ತು, ನನಗೂ ವಿಚಾರ ಮಾಡಲಿಕ್ಕೆ ಬರ್ತದೆ. ನನ್ನ ಡಿಸಿಷನ್ ಯಾಕೆ ಬೇಡ? ನನ್ನ ಅಭಿಪ್ರಾಯ ನೀವು ಯಾಕೆ ಕೇಳೋದಿಲ್ಲ ಅಂತ ಹಿರಿಯರಿಗೆ ಈಗಿನ ಯುವಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಪ್ರಶ್ನೆಗೆ ಉತ್ತರ ಇಷ್ಟೇ: ಹಿರಿಯರು ಹೇಳಿದ್ದು ಕೇಳಬೇಕು, ತಾನು ಅದರ ಬಗ್ಗೆ ವಿಮರ್ಶೆ ಮಾಡಬೇಕು. ಕೊನೆಗೆ ಮಹಾಭಾರತದಲ್ಲಿ ಶ್ರೀಕೃಷ್ಣ ಹೇಳಿದಂತೆ ಅದು ಇಬ್ಬರಿಗೂ ಹಿತಕರವಾಗಿರಬೇಕು. ಆದ್ದರಿಂದ ಅಂಥ ಧರ್ಮಾಚರಣೆಯನ್ನು ಮಾಡಬೇಕು. ಅದು ಇಲ್ಲಿ ಪ್ರಶ್ನೆ ಏನು ಬರ್ತದೆ ಅಂತ ತಿಳ್ಕೊಂಡಂತಂದರೆ, ಯಾರು ಏನಂದಾರು? ಜನರು ಏನಂದಾರು? ಸಮಾಜ ಏನಂದೀತು? ಅವ್ರು ಬೇಕಾದ ಅಂದ್ಕೊಳ್ಳಿ, ಬಿಂದಾಸ್, ನನ್ನ ಮನಸ್ಸಿಗೆ ಬಂದಂಗೆ ಮಾಡ್ತೇನೆ ಅಂತನ್ನೋದು ಇವತ್ತೇನು ಒಂದು ಯುವಕರಲ್ಲಿ ವಿಚಾರ ಬರ್ತಾ ಇದೆ. ಅದರಲ್ಲಿ ಭಾಳ ತಪ್ಪುತನ ಇದೆ. ಶಾಸ್ತ್ರ ಹೇಳ್ತದೆ, ಶಾಸ್ತ್ರದ ಅನುಭವ ಹೇಳ್ತದೆ, ಪರಮಾತ್ಮ ಹೇಳ್ತಾನೆ, ಜ್ಞಾನಿಗಳು ಏನು ಹೇಳ್ತಾರೆ ಕೇಳು, ಅವರು ಏನು ಆಚರಣೆ ಮಾಡ್ತಾರೆ ನೋಡು, ನಿನ್ನ ಮನಸ್ಸಿನಲ್ಲಿ ದೇವರು ಕೊಟ್ಟ ಬುದ್ಧಿಯಿಂದ, ನಿನ್ನ ವಿವೇಕದಿಂದ ಅದನ್ನು ಪರಾಮರ್ಶಿಸು. ಆನಂತರ ಅದು ನನಗೂ ನಮ್ಮವರಿಗೂ ಹಿತಕರವಾಗಿದ್ದರೆ ಗೋ ಹೆಡ್. ಆದರೆ ನಿನಗೆ ಕನ್ವೀನಿಯನ್ಸ್ ಆಗುವ ಹೊರತು ಅಂಧವಿಶ್ವಾಸದಿಂದ ಮುಂದುವರಿಯಬೇಡ. ಇದು ಮನು ಮಹಾರಾಜ ಮನುಸ್ಮೃತಿ ಹೇಳಿದ ಮಾತು.
ವಿದ್ವದ್ಭಿ ಸೇವಿತಃ ಸದ್ಭಿ. ಸಜ್ಜನರಾದ ವಿದ್ವಾಂಸರು, ಬರೇ ವಿದ್ವಾಂಸರಲ್ಲ, ಸಜ್ಜನರಾದ ವಿದ್ವಾಂಸರು. ಮತ್ತು ಅವ್ರು ಹೇಗಿರಬೇಕು? ಅದ್ವೇಷರಾಗಿ. ಅವ್ರಿಗೆ ಯಾರ ಮೇಲೆ ದ್ವೇಷ ಇರಬಾರ್ದು, ಯಾರ ಮೇಲೆ ಅತಿ ಪ್ರೀತಿಯೂ ಇರಬಾರ್ದು. ಅಂದರೆ ಅವರು ನಿಷ್ಪಕ್ಷಪಾತಿಗಳಾಗಿರಬೇಕು. ಯಾವುದೇ ರೀತಿಯಾಗಿರ್ತಕ್ಕಂಥ ಪಕ್ಷಪಾತ ಇಟ್ಕೊಂಡಿರಬಾರ್ದು. ಪರಮಾತ್ಮನು ಪ್ರೀತನಾಗಲಿ ಅಂತ ಅನ್ನೋ ದೃಷ್ಟಿಯಿಂದ ಅವರು ಧರ್ಮಾಚರಣೆ ಮಾಡ್ತಿರಬೇಕು. ಅಂಥವರು ಯಾವ ಧರ್ಮಾಚರಣೆ ಮಾಡ್ತಾ ಇದ್ದಾರೆ, ಅದು ನನಗೆ ಎಷ್ಟು ಸೂಟ್ ಆಗ್ತದೆ, ಎರಡನ್ನೂ ವಿಚಾರ ಮಾಡಬೇಕು. ಕೇವಲ ನನಗೆ ತಿಳಿದದ್ದು ನಾ ಮಾಡ್ತೀನಿ, ಅದು ತಪ್ಪು. ನಾ ಏನು ವಿಚಾರ ಮಾಡಂಗಿಲ್ಲ, ಅವ್ರು ಹೇಳ್ದಂಗೆ ಮಾಡ್ತೀನಿ ಅಂತ ಅನ್ನೋದು ತಪ್ಪು. ಇದೆ ಶಾಸ್ತ್ರದಲ್ಲಿ ಆಜ್ಞಾ ಗುರುಣಾಂ ಹಿ ಅವಿಚಾರಣೀಯ ಅಂತ ತಿಳ್ಕೊಂಡಂತೇಳಿ. ಗುರುಗಳು ಹೇಳಿದ್ದು ಮಾಡೋಕ್ಕೆ ಬಾಮೇಲೆ ಹಾಡು ಅಂದರೆ ಆರಬೇಕು. ಆದರೆ ಅದರ ಜೊತೆಗೆ ಇನ್ನೊಂದು ಹೇಳ್ತಾರೆ, ಗುರುಗಳು ಹಾದಿ ತಪ್ಪಿ ಉಪದೇಶ ಮಾಡ್ತಾ ಇದ್ದಾರೆ. ಗುರುಗಳು ರಾಗದ್ವೇಷಗಳಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಗುರುಗಳು ದಾರಿ ಬಿಟ್ಟು ತತ್ವಜ್ಞಾನದ ವಿರುದ್ಧ ಏನಾದರೂ ಹೇಳ್ತಾ ಇದ್ದರೆ ಅದನ್ನು ಮಾಡಬಾರ್ದು ಅಂತದೆ ಶಾಸ್ತ್ರ. ಗುರುಕ್ತಮಪಿ ನಗ್ರಾಹ್ಯಂ ಯದರ್ಥ ಅನರ್ಥ ಕಲ್ಪನಂ. ಯಾವ ಕ್ರಿಯೆಯಿಂದ ತನಗೂ ಸಮಾಜಕ್ಕೂ ಕುಟುಂಬಕ್ಕೂ ಜಗತ್ತಿಗೂ ಹಾನಿ ಆಗ್ತದಂಥ ಕೆಲಸ ಮಾಡಬಾರ್ದು. ಗುರುಗಳು ಹೇಳಿದ್ರು ಮಾಡಬಾರ್ದು. ಈ ರೀತಿಯಾಗಿರ್ತಕ್ಕಂಥ ವೈಚಾರಿಕ ಸ್ವಾತಂತ್ರ್ಯ ಅಂತ ತಿಳ್ಕೊಂಡಂತಂದರೆ ನಿಯಮದಲ್ಲಿರ್ತಕ್ಕಂಥ ಒಂದು ಕರ್ತೃತ್ವ, ಅದನ್ನು ಮೊಟ್ಟ ಮೊದಲು ಉಪದೇಶ ಮಾಡಿದಂತಕ್ಕಂಥವ್ರು ಪ್ರಹ್ಲಾದಂ. ಆದರೆ ನಾವು ಜನರು ಏನಂದಾರು ಅಂತ ನಾವು ನೋಡಬೇಕೆ? ಹೌದು, ನೋಡಬೇಕು. ಇದಕ್ಕೆ ಸಂಸ್ಕೃತದಲ್ಲಿ ಹ್ರಿ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಹ್ರಿ. ನನ್ನ ತಪ್ಪು ವ್ಯವಹಾರದಿಂದ ನನ್ನ ಅಪ್ಪ ಏನು ತಿಳ್ಕೊಳ್ಬೋದು, ನನ್ನ ಬಗ್ಗೆ ನಮ್ಮ ಅಮ್ಮ ಎಷ್ಟು ತಪ್ಪು ತಿಳ್ಕೊಳ್ಬಹುದು, ನನ್ನ ಬಗ್ಗೆ ನನ್ನ ಗುರುಗಳು ಎಷ್ಟು ತಪ್ಪು ತಿಳ್ಕೊಳ್ಬೋದು, ನನ್ನ ವ್ಯವಹಾರದಿಂದ ಅತ್ತೆ ಮಾವಂದಿರು ಎಷ್ಟು ತಪ್ಪು ತಿಳ್ಕೊಳ್ಬೋದು, ನನ್ನ ವ್ಯವಹಾರದಿಂದ ಅಣ್ಣ ತಮ್ಮಂದಿರು, ನಮ್ಮ ಕುಟುಂಬದವರು ಏನಂದಾರು, ಸಮಾಜ ಏನಂದೀತು ಅಂತನ್ನುವ ಒಂದು ಸಮಾಜದ ವಿಷಯದಲ್ಲಿ ಜನರು ನನ್ನನ್ನು ತಪ್ಪು ತಿಳಿದುಕೊಳ್ಳಬಾರದು, ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಬಾರದು, ಅಥವಾ ಎಲ್ಲ ಇವಳು ನಾಚಿಕೆ ಬಿಟ್ಟು ಹೋಗಿದ್ದಾನೆ ಇವಳು ಅಥವಾ ಇವನು ಅನ್ನಂತನೂ ಹೆಸರು ಬರಬಾರದು ಅನ್ನೋ ಬಗ್ಗೆ ಎಚ್ಚರ ಇರಬೇಕು. ಅದರಲ್ಲೂ ಕೂಡ ರಾಜನಿಗೆ ಇದು ಭಾಳ ಮಹತ್ವಪೂರ್ಣವಾದದ್ದು. ಪ್ರಜೆಗಳಲ್ಲಿ ನನ್ನ ಬಗ್ಗೆ ತಪ್ಪಾಗಿರ್ತಕ್ಕಂತಹ ಯಾವುದೇ ಸಂದೇಶ ಹೋಗಿರಬಾರ್ದು. ಅದಕ್ಕೆ ಭಾಳ ಎಚ್ಚರದಿಂದ ಇರಬೇಕು. ಅದರಿಂದಾಗಿ ರಾಜರಾಗಲಿ, ಗುರುಗಳಾಗಲಿ, ಸಮಾಜದ ಒಂದು ಪ್ರತಿನಿಧಿಗಳಾಗಲಿ ಬಹಳ ಎಚ್ಚರದಿಂದ ತಮ್ಮ ವ್ಯವಹಾರವನ್ನು ಮಾಡಬೇಕು. ಮನುಷ್ಯನಲ್ಲಿ ಎಷ್ಟೋ ಸಲ ವೀಕ್ನೆಸ್ ಬರ್ತದೆ, ವೈಚಾರಿಕ ವೀಕ್ನೆಸ್. ಆದರೆ ಅದನ್ನು ಸಮಾಜದ ಎದುರಿಗೆ ತೋರುಗೊಡಬಾರ್ದು. ಸಮಾಜದಿಂದ ಅಂಜಬೇಕು. ಎಂಥ ಸಮಾಜದಿಂದ? ಸಜ್ಜನ ಸಮಾಜದಿಂದ. ಕೆಟ್ಟವರು ಯಾವಾಗಲೂ ಕೆಟ್ಟವರು ನಿಂದೆ ಮಾಡ್ತಾ ಇರ್ತಾರೆ, ನಿಂದೆ ಮಾಡಲಿ. ಆದರೆ ಅವರು ನಾನು ಮಾಡಿದ ತಪ್ಪನ್ನು ಅವ್ರು ಹೇಳ್ತಾರೆ ಅಂತ ತಿಳ್ಕೊಂಡಂಥವ್ರ ಮೇಲೆ ಸಿಟ್ಟಿಗೆ ಬರಬಾರ್ದು. ಅವರಿಗೆ ನಮ್ಮ ಉಪಕಾರಿಗಳು ಅಂತ ತಿಳ್ಕೊಳ್ಬೇಕು. ಧರ್ಮರಾಜ ಅವನು ಕೇವಲ ವ್ಯಕ್ತಿ ಜೀವನವಾಗಿರಲಿಲ್ಲ, ಕೇವಲ ಕುಟುಂಬ ಜೀವಿ ಆಗಿರಲಿಲ್ಲ, ಅವನು ಸಮಾಜ ಜೀವಿ, ರಾಜ್ಯದ ಪ್ರಜೆಗಳ ಮಧ್ಯದಲ್ಲಿಯ ಜೀವಿ. ಶ್ರೀರಾಮಚಂದ್ರ ಸೀತಾನ್ ಕರ್ಕೊಂಡು ಬಂದು 30,000 ವರ್ಷದ ನಂತರ ಯಾವನೋ ಒಬ್ಬ ಅಗಸ
ಇನ್ನೊಬ್ಬರು ಗಂಡಸ ಮನೆಯಾಗಿ ಇಟ್ಕೊಂಡು ಬಂದಿರತಕ್ಕಂಥವಳನ್ನು ಇವನು ಸ್ವೀಕಾರ ಮಾಡಿದ್ನಲ್ಲ ಅಂತ ಅಪವಾದ ಕೊಟ್ಟಾಗ ಈ ಅಪವಾದ ದೂರ ಆಗುವವರೆಗೂ ನಾನು ಸೀತೆಯಿಂದ ದೂರ ಇರಬೇಕು. ಯಾಕೆ? ನಾನು ರಾಜ. ಪ್ರಜೆಗಳಿಗೆ ತಪ್ಪಾಗಿರ್ತಕ್ಕಂಥ ಸಂದೇಶ ಹೋಗಬಾರ್ದು. ಎರಡನೇದು, ನನ್ನ ಗಂಡ, ಹೆಂಡತಿಯ ಯೋಗಕ್ಷೇಮ ನೋಡಿಕೊಳ್ಳೋದು ಕೂಡ ಕರ್ತವ್ಯ. ಅದಕ್ಕೋಸ್ಕರ ಅವಳ ತಮ್ಮನಾದ ವಾಲ್ಮೀಕಿ ಋಷಿಗಳ ಮನೆಗೆ ಸೀತೆಯನ್ನು ಕಳಿಸ್ಕೊಡ್ತಾರೆ. ಕಾಡಿನಲ್ಲಿ ಅನಾಥವಾಗಿ ಬಿಟ್ಟು ಬರೋದಿಲ್ಲ. ಈ ಕಡೆಗೆ ಪತಿಧರ್ಮ, ಈ ಕಡೆಗೆ ರಾಜಧರ್ಮ. ಆದ್ದರಿಂದಾಗಿ ಧರ್ಮರಾಜನ ಕೆಲವು ವ್ಯವಹಾರಗಳು ನಮಗೆ ತಪ್ಪು ಅಂತಿಕೊಂಡು ಅನಿಸಿದರೂ ಕೂಡ ಅದನ್ನು ರಾಜನ ದೃಷ್ಟಿಯಿಂದ, ಸಾಮಾಜಿಕ ದೃಷ್ಟಿಯಿಂದ ಅವರನ್ನು ಕೂಡ ತನ್ನ ನಿರ್ಣಯದ ಸಂದರ್ಭದಲ್ಲಿ ಎದುರು ಇಟ್ಟುಕೊಂಡು ನಿರ್ಣಯ ತೆಗೆದುಕೊಂಡಿದ್ದಾನೆ. ಇದು ಬ್ಯಾಲೆನ್ಸ್ಡ್ ಆಚರಣೆ, ಅತ್ಯಂತ ಬ್ಯಾಲೆನ್ಸ್ ಆಚರಣೆ ಮಾಡಿರ್ತಕ್ಕಂಥವನು ಧರ್ಮರಾಜ. ಅದರಿಂದ ಹಾನಿ ಆಗ್ತದೆ. ಹಾನಿ ಆಯಿತು ಅವನಿಗೆ. ಆದ್ದರಿಂದಾಗಿ ಯುಗೋದಿಂದ ಜನರಿಗೆ ಅಂಜಿ ತಪ್ಪಾಗಿ ಆಚರಣೆಯನ್ನು ಮಾಡಿದವನು ಧರ್ಮರಾಜ ಅಂತ ಅನ್ನೋದು ಅದನ್ನು ಪೂರ್ತಿಯಾಗಿ ಸಮರ್ಥನೆ ಮಾಡಲಿಕ್ಕೆ ಬರೋದಿಲ್ಲ. ಧರ್ಮರಾಜ ಬಹಳ ಬುದ್ಧಿವಂತನಾಗಿದ್ದ. ಅವನ ಭಾವಶುದ್ಧಿಯ ಸಂದರ್ಭ ಧರ್ಮರಾಜ ದ್ಯೂತಕ್ಕೆ ಯಾಕೆ ಒಪ್ಪಿಕೊಂಡ? ಎಲ್ಲಿ ಭಾವಶುದ್ಧಿ ಬಂತು? ದ್ಯೂತಕ್ಕೆ ಯಾಕೆ ಒಪ್ಪಿಕೊಂಡ? ಹುಚ್ಚರಾಗಿ ಆಟ ಆಡಲಿಕ್ಕೆ ಯಾಕೆ ಹೋದ? ಎರಡನೇ ಸಲ ಕರೆದಾಗ ಯಾಕೆ ಹೋದ? ಈ ವಿಷಯದಲ್ಲಿ ನಾವು ಆಗಿನ ಕಾಲದ ರಾಜನೀತಿಯನ್ನು ಅಭ್ಯಾಸ ಮಾಡಬೇಕಾಗ್ತದೆ. ಮಹಾಭಾರತ ಕಾಲೀನ ರಾಜನೀತಿಯನ್ನು ಅಭ್ಯಾಸ ಮಾಡಬೇಕು. ಆಗಿನ ಕಾಲದಲ್ಲಿ ಒಂದು ನಿಯಮ, ಎದುರಾಳಿಯನ್ನು ಯುದ್ಧಕ್ಕೆ ಕರೆಯತಕ್ಕಂಥ ಕ್ರಮ. ಅದರಲ್ಲಿ ಮೊದಲನೇ ಸ್ಟೆಪ್ಪು, ನನ್ನ ಜೊತೆಗೆ ಜೂಜಾಡಲಿಕ್ಕೆ ನೀನು ಬಾ. ನನ್ನ ಜೊತೆಗೆ ಜೂಜಾಡಲಿಕ್ಕೆ ಬಾ. ಧರ್ಮರಾಜ ಯಾಕೆ ಒಪ್ಪಿಕೊಂಡ? ಯಾಕೆಂದರೆ ಆಗಿನ ಕಾಲದಲ್ಲಿ ಎದುರಾಳಿಯನ್ನು, ಶತ್ರುಗಳನ್ನು ಸೋಲಿಸ್ಲಿಕ್ಕಂಥ 3 ಹಂತದ ಯುದ್ಧಗಳು. ಒಂದು ದ್ಯೂತ, ಎರಡನೆಯದ್ದು ದ್ವಂದ್ವ, ಮೂರನೆಯದ್ದು ವಿಸ್ತಾರವಾಗಿರ್ತಕ್ಕಂಥ ಆಕ್ರಮಣಕಾರಿಯಾಗಿರ್ತಕ್ಕಂಥ ಯುದ್ಧ. ಈ ಸಂಪತ್ತಿ ನನ್ನದಾಗಬೇಕು. ಅದಕ್ಕೋಸ್ಕರ ಧರ್ಮರಾಜನ ಮೇಲೆ ಮೊದಲನೇ ಯುದ್ಧ ದ್ಯೂತ. ಈ ದ್ಯೂತ ಗ್ರಾಹ್ಯವೋ ಅಗ್ರಾಹ್ಯವೋ ಶಾಸ್ತ್ರ ಹೇಳ್ತದೆ. ದ್ಯೂತ ಇದು ಗ್ರಾಹ್ಯವೂ ಆಗಿದೆ, ಅಗ್ರಾಹ್ಯವೂ ಆಗಿದೆ. ಹೇಗೆ ಚೆಸ್ ಆಟದಿಂದ ವಿಚಾರ ಶಕ್ತಿ ಬೆಳೀತದೆ, ಅದೇ ರೀತಿಯಾಗಿ ಪಗಡೆಯ ಆಟದಿಂದಲೂ ಕೂಡ ವಿಚಾರ ಶಕ್ತಿ ಬೆಳೀತದೆ. ಸಾಮರ್ಥ್ಯ ಬೆಳೀತದೆ, ಬಲ ಹೆಚ್ಚಾಗ್ತದೆ. ಅತ್ಯಂತ ಸೂಕ್ಷ್ಮವಾಗಿ ದ್ಯೂತ ವಿದ್ಯೆಯನ್ನು ಕಲಿತ ವ್ಯಕ್ತಿ
ಯುದ್ಧದಲ್ಲಿ ಕೂಡ ಸಫಲನಾಗ್ತಾನೆ. ದ್ಯೂತ ಸಾಕ್ಷಾತ್ ಯುದ್ಧಕ್ಕೆ ಒಂದು ಸಾಧನ. ಇದನ್ನು ಕೇಳಿ ಏನು ಆಚಾರ್ಯ ತಲೆ ಕೆಟ್ಟದೆ ಅಥವಾ ಅಂತಾರಂತ ಅನ್ಬೋದು. ಇಲ್ಲ, ವೇದದಲ್ಲಿ ಹೇಳ್ತದೆ 4 ವರ್ಣದವರು ದ್ಯೂತ ಆಡಬೇಕು ಅಂತ ಹೇಳ್ತಾರೆ. 4 ವರ್ಣದವರು ದ್ಯೂತ ಆಡಬೇಕು. ಅದಕ್ಕೆ ಈಗೆಲ್ಲ ಮರೆತು ಹೋಗಿದ್ದಾರೆ. ನಾವು ಸಣ್ಣವರಿರುವಾಗೆಲ್ಲೂ ಅನೇಕ ಕುಟುಂಬಗಳನ್ನು ಒಂದು ಮಾಡೋದಕ್ಕೋಸ್ಕರ ಪಗಡೆ ಆಟ ಬಹಳ ಮಹತ್ವಪೂರ್ಣವಾಗಿತ್ತು. ದೀಪಾವಳಿಯಲ್ಲಿ ಎಲ್ಲರೂ ಆಗಿನ ಸ್ಕೂಲ್, ಕಾಲೇಜ್ ಆನಂತರ ಎಲ್ಲರೂ ದೀಪಾವಳಿಗೆ ರಜೆ ಇರ್ತಿತ್ತು. ದೀಪಾವಳಿ ಹಬ್ಬ 7 ದಿವಸ, 5 ದಿವಸ, 7 ದಿವಸ. ಇವತ್ತು ನಮ್ಮ ಮನೆಯಲ್ಲಿ ಪಗಡೆ ಆಟಕ್ಕೆ ಬನ್ನಿ, ಇವತ್ತು ನಮ್ಮ ಮನೆಯಲ್ಲಿ ಪಗಡೆ ಆಟಕ್ಕೆ ಬನ್ನಿ. ರಾತ್ರಿ ಎಲ್ಲ ಆ ಕಡೆಗೆ 10-8 ಜನ, ಈ ಕಡೆಗೆ 8 ಜನ ಪಗಡೆ ಆಟ ಆಗಬೇಕು. ಕೆಲವು ಸಲ ಮಧ್ಯದಲ್ಲಿ ಜಗಳ ಆಗ್ತಿತ್ತು. ಆದರೆ ದೀಪಾವಳಿಯ ಸಂದರ್ಭದಲ್ಲಿ ಪಗಡೆ ಆಟ ಆಡಲೇಬೇಕು ಅಂತಕೊಂಡಂತ ಶಾಸ್ತ್ರ ಹೇಳ್ತದೆ. ಅದಕ್ಕೋಸ್ಕರವೇ ಪರಮಾತ್ಮ ತಾನು ಹೇಳ್ತೇನೆ, ದ್ಯೂತಂ ಛಲಯತಾಮಸ್ಮೆ ಕಿತವಾನಾಂ ಛಲಗ್ರಹ ಅಂತೇಳಿ ಭಾಗವತ ಹೇಳ್ತಾರೆ. ಇನ್ನೊಬ್ಬರನ್ನ ಮೋಸ ಮಾಡಿ, ಶತ್ರುವನ್ನು ಮೋಸ ಮಾಡಿ ಶತ್ರುವನ್ನು ಗೆಲ್ಲುವ ವಿಧಾನ ಅಂತಿಕೊಂಡಂತೇನಿದೆ, ಆ ವಿಧಾನದಲ್ಲಿ ನನ್ನ ಸನ್ನಿಧಾನ ಇದೆ ಅಂತೇಳಿ ಕೃಷ್ಣ ಹೇಳ್ತಾನೆ. ಮತ್ತು ಅಷ್ಟೇ ಅಲ್ಲ, ದ್ಯೂತರ ಯುದ್ಧಕ್ಕೆ ಯಾವ ರಾಜ ಒಪ್ಪೋದಿಲ್ಲ, ಆಗ ಅವನ ಮೇಲೆ 2ನೇ ಆಕ್ರಮಣ, ದ್ವಂದ್ವ ಯುದ್ಧ. ಒಬ್ಬರೇ ಒಬ್ಬರು ಪ್ರತಿಯಾಗಿ ಯುದ್ಧವನ್ನು ಮಾಡಬೇಕು. ದ್ವಂದ್ವ ಯುದ್ಧ ಕುಸ್ತಿ ಆಟವೂ ಆಗಿರ್ಬೋದು, ಮತ್ತೊಂದೇನೂ ಆಗಿರ್ಬೋದು, ಶಸ್ತ್ರಾಸ್ತ್ರದ ಸಂದರ್ಭದಲ್ಲೂ ಆಗಿರ್ಬೋದು. ದ್ವಂದ್ವ ಯುದ್ಧಕ್ಕೂ ತಯಾರಾಗದೇ ಇದ್ದರೆ ಅವರ ರಾಜ್ಯದ ಮೇಲೆ ಆಕ್ರಮಣ ಮಾಡೋದು. ದುರ್ಯೋಧನನ ಒಂದು ಕಪಟ ನೀತಿ ಅಂತ ತಿಳ್ಕೊಂಡಂತಂದರೆ, ಈಗ ನಾನು ಪರಮಾತ್ಮನ ಸನ್ನಿಧಾನ ಇದೆ ಅಂತ ತಿಳ್ಕೊಂಡಂತ ಹೇಳಿದ್ನಲ್ಲ, ಎಲ್ಲಿ ಯಾವುದೇ ರೀತಿ ಪಣ ಇಡದೆ, ನಾನು ಗೆದ್ದರೆ ಇಷ್ಟು ಹಣ ಕೊಡ್ತೀನಿ, ಇಷ್ಟು ಹಣ ಇಡ್ತೀನಿ, ಈಗ ನಾನು ಗೆಲ್ತೀನಿ, ಈ ವಿಷಯದಲ್ಲಿ ಕಲಿಯ ಆವೇಶ. ಆದರೆ ಬೌದ್ಧಿಕವಾಗಿ ಹೇಗೆ ಎದುರಾಳಿಯ ಮೇಲೆ ಒಂದು ಪ್ರಭಾವ ಬೀರಬಹುದು ಅಂತಿಕೊಂಡಂತ ಅನ್ನೋದೇನಿದೆ, ಇಲ್ಲಿ ಆ ಒಂದು ಬುದ್ಧಿವಂತೆಯಲ್ಲಿ ಪರಮಾತ್ಮ ತಾನು ಇರ್ತಾನೆ. ಇನ್ನು ನಾವೇನು ತಿಳಿದುಕೊಂಡಿದ್ದೇವೆ, ನಾವಾಡುವ ಪಗಡೆ ಆಟದ ಈ ರೀತಿಯಾಗಿ ಇರ್ತಕ್ಕಂಥ ಪಗಡೆ ಪಟ್ಟಿ ಅಂತ ಹೇಳಿ ಕರೀತಾರೆ. ಅದಕ್ಕೆ ಇನ್ನೊಂದು ಹೆಸರಿದೆ, ಯಾಕೊಂದು ನೆನಪಿಗೆ ಬರ್ತಾ ಇಲ್ಲ ನನಗೆ. ಅದನ್ನು ಹಾಸ್ಬೇಕು. ಈ ಕಡೆ ಒಂದು ಚೌಕು, ಈ ಕಡೆ ಚೌಕು, 3-4 ಕಡೆಗೆ ಚೌಕುಗಳು, ಅದರಲ್ಲಿ ಮನೆಗಳು ಅಂತ ದಾಳ ಹಾಕಿದ ಕಣಕ 5-6 ಹೀಗೆ. ಶಕುನಿಯ ಬಗ್ಗೆ ಕಿಂವದಂತಿಗಳು ಬಹಳ ಇವೆ. ಅವನು ಯಾವನೋ ಒಬ್ಬ ರಾಕ್ಷಸನ ಎಲುಬಿನಿಂದ ತನ್ನ ದಾಳ ತಯಾರಿಸಿಕೊಂಡಿದ್ದ. ಅದರಲ್ಲಿ ಆ ರಾಕ್ಷಸನನ್ನು ಆವಾಹನ ಮಾಡ್ತಿದ್ದ. ಅವನು ಹೇಳಿದಂತೆ ದಾಳ
ಬೀಳ್ತಿದ್ದು, ಇವೆಲ್ಲ ಕತೆ ಹರಿಕಥೆಯಲ್ಲಿ ಎಲ್ಲ ಕಡೆ ಹೇಳ್ತಾ ನಾವು ಬಂದಿದ್ದೇವೆ. ಆದರೆ ಇದು ಆಗಿನ ದ್ಯೂತ ಅಲ್ಲ. ಆಗಿನ ದ್ಯೂತದಲ್ಲಿ ಒಳ್ಳೆ ಗಣಿತದ ಒಂದು ಕ್ಯಾಲ್ಕುಲೇಷನ್, ಅಲ್ಲಿ ಏನು ಮಾಡ್ತಾಯಿದ್ರು ಅಂತ ತಿಳ್ಕೊಂಡಂತಂದರೆ, ಪದ್ಮದ ಬೀಜವನ್ನು, ಕಮಲದ ಬೀಜವನ್ನು ಮತ್ತು ಇನ್ನೊಂದು ಯಾವುದೋ ಬೀಜ ನೆನಪಿಗೆ ನನಗೆ ಬರ್ತಾ ಇಲ್ಲ, ಒಣಗಿದ ಬೀಜ ಒಂದು ಪಾತ್ರೆಯಲ್ಲಿ ತುಂಬಿರ್ತಿದ್ದು. ಇವನು ಏನು ಮಾಡಬೇಕು ಅಂತ ತಿಳ್ಕೊಂಡಂತಂದರೆ, ಇವನೊಂದು ಮುಷ್ಟಿ ತೆಗೆದುಕೊಂಡು ಇಲ್ಲಿ ಹಾಕಬೇಕು, ಇನ್ನೊಂದು ಮುಷ್ಟಿ ಇಲ್ಲಿ ಹಾಕಬೇಕು, 2, 3 ಅಥವಾ 4 ಮನೆಗಳು. ಇವನು ಎಣಿಸದೆ ಕೇವಲ ದೂರದಿಂದ ನೋಡಿ ಎಷ್ಟಿವೆ ಅಂತ ಹೇಳಬೇಕು. ಅದು ಬುದ್ಧಿವಂತಿಕೆ, ಇಮ್ಯಾಜಿನೇಷನ್. ಇಷ್ಟು ಮುಷ್ಟಿ ತೆಗೆದುಕೊಂಡಿದ್ದಾನೆ ಅಥವಾ ಅರ್ಧ ಮುಷ್ಟಿ ತಗೊಂಡಿದ್ದಾನೆ ಅಂದರೆ ಎಷ್ಟಿರ್ಬೋದು ಕಾಳುಗಳು? 15, 20, 25, 30, 40. ಅದನ್ನು ಹಾಕಿದ ಕ್ಷಣಕ್ಕೆ ಆ ಸಂಖ್ಯೆ ಹೇಳಬೇಕು. ಸಂಖ್ಯೆ ಹೇಳಿದವನು ಗೆದ್ದ, ಹೇಳಲಿಕ್ಕಾಗದೇ ಇದ್ದವನು ಸೋತ. ಈ ವಿಷಯದಲ್ಲಿ ಶಕುನಿ ಭಾಳ ಚಾಣಾಕ್ಷನಾಗಿದ್ದ. ಅವನಿಗೆ ಬೇರೆ ಅದೇ ಕೆಲಸ ಇತ್ತು, ಅವನಿಗೆ ಬೇರೆ ಕೆಲಸ ಇರಲಿಲ್ಲ. ಧರ್ಮರಾಜನಿಗೆ ಆ ಒಂದು ಬುದ್ಧಿ ಇತ್ತು. ಆ ಬುದ್ಧಿಯ ಸಂದರ್ಭದಲ್ಲಿ ಅವನಿಗೆ ಮೋಸ ಮಾಡಲಿಕ್ಕೆ ಬರ್ತಿರಲಿಲ್ಲ. ಧರ್ಮರಾಜ ಶಕುನಿ ಹಾಕಿದ ಆ ಕಾಳುಗಳನ್ನು ಧರ್ಮರಾಜ ಸರಿಯಾಗಿದೆ ಅಂತ ಹೇಳಿದರೂ ಸಹಿತ, ಅವನು ಉತ್ತರ ಸರಿ ಇದ್ದರೂ ಕೂಡ ಇಲ್ಲ ನಾವು ಗೆದ್ದು ಅಂತಕೊಂಡಂತೇಳಿ ಏನೋ ಒಂದೆರಡು ಕಾಳುಗಳನ್ನು ತಗೊಂಡು ಬಾಜುಕಿಟ್ಟು ಈ ರೀತಿ ಮೋಸ ಮಾಡುವುದರಲ್ಲಿ ಶಕುನಿ ಚಾಣಾಕ್ಷನಾಗಿದ್ದ. ಇಂಥ ದ್ಯೂತಶಾಸ್ತ್ರ ಬೇಡ ಅಂತ ಹೇಳ್ತಾರೆ. ಅಕ್ಷೈಹಿ ಮಾದಿವ್ಯ, ಆಟ ಆಡು, ಆದರೆ ಪಣಕ್ಕೇನಿಡಬೇಡ. ಪಣಕ್ಕಿಟ್ಟು ಆಡುವುದು ಇದು ನಿಷಿದ್ಧವಾದ ದ್ಯೂತ. ಹಿಂದಿನ ಕಾಲದಲ್ಲಿ ದ್ಯೂತದಲ್ಲಿ ಸೋತ ನಳ ಹಾಗೂ ದಮಯಂತಿ ಇವರಿಬ್ಬರು ಪುಷ್ಕರ ಅಂತ ತಿಳ್ಕೊಂಡಂತಕ್ಕಂಥ ಒಬ್ಬ ದ್ಯೂತದ ವ್ಯಕ್ತಿ ಜೊತೆಗೆ ದ್ಯೂತವಾಡಿ ನಳ ಸೋತೋಗ್ತಾನೆ. ಸೋತು ಹೋದ ಕ್ಷಣಕ್ಕೆ ನಳ ದಮಯಂತಿಯರಿಬ್ಬರು ಹೊರಗೆ ಬೀಳ್ತಾರೆ. ಮಕ್ಕಳನ್ನು ನಳನ ತಂದೆಯ ಮನೆ ಕಳಿಸಿಬಿಡ್ತಾರೆ. ತಾವಿಬ್ಬರು ಕಾಡಿನಲ್ಲಿ ಹೊರಡ್ತಾರೆ. ಎಲ್ಲಿ ಹೋಗಬೇಕು ಗೊತ್ತಿಲ್ಲ, ಎಲ್ಲಿರಬೇಕು ಗೊತ್ತಿಲ್ಲ. ಎರಡು ದಿವಸ ಊಟಕ್ಕೇನು ಸಿಗಲಿಲ್ಲ. ಆ ನಂತರ ಇನ್ನೊಂದು ಸಂದರ್ಭದಲ್ಲಿ 5-6 ಹಕ್ಕಿಗಳು ಕೂತ್ಕೊಂಡಿದ್ದು, ಅವುಗಳಲ್ಲಿ ಒಂದೇ ಎರಡಾದರೂ ಹಿಡಿದುಕೊಂಡು, ಯಾಕೆ ಕ್ಷತ್ರಿಯರು ಮಾಂಸಾಹಾರಿಗಳು, ಅವುಗಳನ್ನು ಬೇಯಿಸಿ ತಿಂದು ಹೊಟ್ಟೆಯನ್ನು ತುಂಬಿಸ್ಕೊಂಡಾದ್ರೆ ಆಯಿತು ಅಂತೇಳಿ ನಳ ಹಿಡಲಿಕ್ಕೆ ಬಲಿ ಇಲ್ಲ, ಏನಿಲ್ಲ. ತಾನೇನು ಒಂದು ಲುಂಗಿ ಸುತ್ತಕೊಂಡಿದ್ದ, ಆ ಲುಂಗಿಯನ್ನು ಬಿಚ್ಚಿದ, ಅದರ ಮೇಲೆ ಹಾಕಿದ. ಒಂದು 2-3 ಆದರೂ ಕೆಳಗೆ ಸಿಗ್ತವೇನೋ ಅಂತೇಳಿ. ಆದರೆ ಆ ಬಟ್ಟೆಯನ್ನು ಕೂಡ ಸಹಿತ ಹಕ್ಕಿಗಳು ಹಾರೋಗ್ಬಿಟ್ಟು, 5-6 ಹಕ್ಕಿಗಳು ಬಟ್ಟೆಯನ್ನೇ ತಮ್ಮ ಜೊತೆ ಮೇಲೆ ತೆಗೆದುಕೊಂಡು ಹಾರೋಗ್ಬಿಟ್ಟು, ನಲ ನಿರ್ವಸ್ತ್ರ. ಆಗ ದಮಯಂತಿ ಏನು ಮಾಡ್ತಾಳೆ, ತನ್ನ ಸೆರಗನ್ನು ಅವನು ಸುತ್ತಲೂ ಸುತ್ತಾಳೆ.
ಒಂದೇ ಸೀರೆಯಲ್ಲಿ ಇಬ್ಬರು. ಕಲಿಯ ಪ್ರವೇಶವಾದರೆ, ಕಲಿಯ ದುಷ್ಟದೃಷ್ಟಿ ಬಿದ್ದರೆ ಇಷ್ಟೆಲ್ಲ ರೀತಿಯಾಗುತ್ತದೆ. ಅಶ್ವವಿದ್ಯೆಯಲ್ಲಿ ಮಹಾಪ್ರವೀಣ ನಳ. ಆನಂತರ ನೋಡಿದ ದಮಯಂತಿ, ಅರ್ಧ ಅವಳು ಉಟ್ಕೊಂಡಿದ್ದಾಳೆ, ಅರ್ಧ ಇವನು ಉಟ್ಕೊಂಡಿದ್ದಾನೆ. ಇಬ್ಬರು ಕಾಡಿನಲ್ಲಿ ಹೋಗ್ತಾ ಇದ್ದಾರೆ. ದಮಯಂತಿ ರಾಣಿ, ಸುಖದಲ್ಲಿ ಬೆಳೆದವಳು, ಕಾಲು ಚುಚ್ಚಿ ರಕ್ತ ಬರ್ತಾ ಇದೆ, ಮುಖ ಒಣಗ್ತಾ ಇದೆ, ಮಧ್ಯ ಮಧ್ಯದಲ್ಲಿ ಮೂರ್ಛೆ ಬರ್ತಾ ಇದೆ. ನಳ ವಿಚಾರ ಮಾಡಿದ, ನಾನು ಕಾಡಿಗೆ ಬಂದಿದ್ದೇನೆ ಅಂತೇಳಿ ನನ್ನ ಸಹಧರ್ಮಿಣಿಯಾಗಿ ಬಂದಿದ್ದಾಳೆ, ಆದ್ದರಿಂದಾಗಿ ಇವಳನ್ನು ಒಬ್ಬಂಟಿಗಳಾಗಿ ಬಿಟ್ಟರೆ ಅವಳು ತನ್ನ ತವ್ರ ಮನೆಗೆ ಹೋಗ್ತಾಳೆ. ನನ್ನ ಜೊತೆಗೆ ಅವಳೇ ಕಷ್ಟಪಡಬೇಕು ಅಂತ ಹೇಳಿ ರಾತ್ರಿ ಮಲಗಿದಾಗ ಇಬ್ಬರದ್ದು ಬಟ್ಟೆ ಒಂದೇ, ಮಧ್ಯದಲ್ಲಿ ಭಾಗವನ್ನು ಕತ್ತರಿಸಿಬಿಡ್ತಾನೆ. ಒಂದು ಚೂಪಾದ ಕಲ್ಲು ತೊಗೊಂಡು ಕತ್ತರಿಸ್ತಾನೆ, ಬೇರೆ ಕಡೆ ಹೊರಟೋಗ್ಬಿಡ್ತಾನೆ. ದಮಯಂತಿಗೆ ಎಚ್ಚರವಾಗಿ ಎಲ್ಲ ಕಡೆ ಹುಡುಕ್ತಾಳೆ. ಮಧ್ಯದಲ್ಲಿ ಅವಳ ಮೇಲೆ ಕಷ್ಟ ಕೂಡ ಬರ್ತದೆ. ಆದರೆ ಭಗವಂತ ಅನುಗ್ರಹದಿಂದ ಕಷ್ಟ ಪರಿಹಾರವಾಗಿ ಆಕೆ ದಮಯಂತಿ ಕಥೆ ಹೇಳ್ತಾ ಕೂತ್ಕೊಂಡು ಒಂದು ವಾರ ಬೇಕು. ಅವಳು ತನ್ನ ತವ್ರ ಮನೆಗೆ ಹೋಗಿಬಿಡ್ತಾಳೆ. ಅಲ್ಲಿದ್ದು ನನ್ನ ಗಂಡನ ಹುಡುಕಿಸಿದ್ರಾಯ್ತು ಅಂತ ತಿಳ್ಕೊಂಡು ಅಂತೇಳಿ ನಳ ಹೊರಟಿರ್ತಾನೆ. ಒಂದು ಬೆಂಕಿಯಲ್ಲಿ ಒಂದು ಹಾವು ಬಿದ್ದಿರ್ತದೆ, ಕರ್ಕೋಟಕ ಅಂತ ತಿಳ್ಕೊಂಡು ಅಂತೇಳಿ, ನನ್ನನ್ನು ಉಳಿಸು ನಿನ್ನ ಉಪಕಾರ ಮಾಡ್ತೇನೆ ಅಂತ ತಿಳ್ಕೊಂಡು ಅಂತೇಳಿ. ನಳ ಮಹಾರಾಜ ಭಾಳ ಕರುಣಾವಂತ, ಹೋಗಿ ಒಂದು ಕಟ್ಟಿಗೆ ತಗೊಂಡು ಆ ಹಾವನ್ನು ಹೊರಗೆ ತೆಗಿತಾನೆ. ಬೆಂಕಿಯಿಂದ ಅದನ್ನು ಸಂರಕ್ಷಣೆ ಮಾಡ್ತಾನೆ. ಸಂರಕ್ಷಣೆ ಮಾಡಿದ ಕ್ಷಣಕ್ಕೇನೆ ಹಾವು ಅವನನ್ನು ಕಚ್ಚಿಬಿಡ್ತದೆ. ಸಂಪೂರ್ಣ ಅತ್ಯಂತ ಸುಂದರನಾಗಿರ್ತಕ್ಕಂಥ ವ್ಯಕ್ತಿ, ಆದರೆ ಮೈಯೆಲ್ಲ ವಿಷದಿಂದ ಕಪ್ಪಾಗಿ ಹೋಗ್ಬಿಡ್ತು. ಅಲ್ಲಲ್ಲೇ ಒಂದೆರಡು ಗಡ್ಡೆಗಳು ಮೈ ಮೇಲೆ ಬಂದುಬಿಟ್ಟು ಯಾವ ರೀತಿಯಿಂದಲೂ ಅವನನ್ನು ಗುರುತಿಸಲಿಕ್ಕೆ ಸಾಧ್ಯವಿರಲಿಲ್ಲ. ಹೋದ ಋತುಪರ್ಣ ಅಂತನ್ನೋ ರಾಜನ ಸೇವೆಯಲ್ಲಿದ್ದ. ಅವನ ಸಾರಥಿಯಾಗಿ ತನಗೆ ದೇವರು ಒಳ್ಳೆ ಕಾಲ ಕೊಡುವವರೆಗೂ ನಾನು ದಾರಿ ಕಾಯ್ತೇನೆ ಅಂತೇಳಿ ಕಾಯ್ತಾ ಇದ್ದ. ಈ ಕಡೆಗೆ ದಮಯಂತಿ ಹುಡುಕ್ತಾ ಇದ್ದಾಳೆ. ಎಲ್ಲಿ ಹುಡುಕಿಸಿದರೂ ಕೂಡ ಯಾರು ಎಲ್ಲೂ ಆಗಲಿಲ್ಲ, ನಳ ತೆಗಲಿಲ್ಲ. ವೇಷ ಮರೆಸಿರ್ಬೋದು, ಮತ್ತೇನಾದರೂ ಆಗಿರ್ಬೋದು. ಯಾಕೆಂದರೆ ಕರ್ಕೋಟಕ್ಕೆ ಕಚ್ಚಿದಾಗ ನಳ ಕೇಳ್ತಾನೆ, ಉಪಕಾರ ಮಾಡಿದ್ದಕ್ಕೆ ಈ ಅಪಕಾರವೇ ನೀನು? ನನ್ನ ರೂಪ ಎಲ್ಲ ಚೇಂಜ್ ಆಗಿ ಮೈಯೆಲ್ಲ ಕಪ್ಪಾಗಿ ಹೋಗ್ಬಿಡ್ತು. ಅವನು ಹೇಳ್ದ, ಈಗ ಸದ್ಯಕ್ಕೆ ನೀನು ಅಜ್ಞಾತವಾಸದಲ್ಲಿರಬೇಕು, ನಿನ್ನ ಪರಿಚಯ ಇನ್ನೊಬ್ಬರಿಗೆ ಆಗಬಾರ್ದು. ಯಾಕೆ, ಇನ್ನೂ ನಿನ್ನ ಮೇಲೆ ಕಲಿಯ ಛಾಯೆ ಇದೆ, ಕಲಿ ನಿನ್ನ ಬೆನ್ನಟ್ಟಿದ್ದಾನೆ. ಕಲಿಗೆ ನಿನ್ನ ಗುರುತು ಹತ್ತಬಾರ್ದು. ಅದಕ್ಕೋಸ್ಕರ ಉಪಕಾರಕ್ಕೋಸ್ಕರ ನಾನು ನಿನ್ನ ಕಚ್ಚಿದ್ದೇನೆ. ನಿನಗೆ ಯಾವಾಗ ಮೊದಲಿನಂತೆ ಮೊದಲಿನ ರೂಪ ಬರಬೇಕು ಅಂತಿದ್ದರೆ ಈ ಬಟ್ಟೆ ತೆಗೆದುಕೋ, ಇದನ್ನು ನೀನು ಮೈ ಮೇಲೆ ಹಾಕಿಕೊಂಡು ನಾನು ಹೇಳಿದ ಮಂತ್ರ ಹೇಳು, ಮತ್ತು ಮೊದಲಿನ ಶರೀರ ಬರ್ತದೆ. ಸ್ವಲ್ಪ ದಿವಸ ಅಜ್ಞಾತವಾಸ ಇರಬೇಕು. ಯಾಕೆ, ನಿನ್ನ ಬಲವನ್ನು ನೀನು ಬೆಳೆಸ್ಕೊಳ್ಬೇಕು. ಈಗ ನಿನಗೆ ಸೈನ್ಯ ಇಲ್ಲ ನಿನ್ನ ಹತ್ರ. ನೀನೀಗ ನಿನ್ನ ರಾಜ್ಯವನ್ನು ದ್ಯೂತದಿಂದಲೇ ವಾಪಸ್ ಪಡೆಯಬೇಕು. ಅದಕ್ಕೋಸ್ಕರ ನೀನು ದ್ಯೂತದ ರಹಸ್ಯ ಕಲಿಬೇಕು. ದ್ಯೂತ ಅಂತಂದರೆ ಮ್ಯಾಥಮೆಟಿಕ್ಸ್. ಒಂದು ಮುಷ್ಟಿಯಲ್ಲಿ ಎಷ್ಟು ಕಾಳು ಇರ್ಬೋದು, ಇಮ್ಯಾಜಿನೇಷನ್.
ಅವನು 1 ಮುಷ್ಟಿ ಹಾಕ್ತಾನೋ 4 ಮುಷ್ಟಿ ಹಾಕ್ತಾನೋ ಇಮಿಡಿಯೇಟ್ಲಿ ಇಷ್ಟು ಸಂಖ್ಯೆ ಅಂತ ಹೇಳಬೇಕು. ಇಂಥ ಒಂದು ರೀತಿಯಾಗಿರ್ತಕ್ಕಂಥ ಕ್ರಮ. ಅವನಿಗೆ ಮನಸ್ಸಿಗೆ ತಿಳಿಯಿತು, ದ್ಯೂತದಲ್ಲಿ ಒಳ್ಳೆಯ ಪ್ರವೀಣನಾಗಿರ್ತಕ್ಕಂಥ ವ್ಯಕ್ತಿ, ಮ್ಯಾಥಮೆಟಿಕ್ಸ್ನಲ್ಲಿ ಅತ್ಯಂತ ಪ್ರವೀಣವಾದ ವ್ಯಕ್ತಿ ಋತುಪರ್ಣ ಮಹಾರಾಜ. ಅವನು ಋತುಪರ್ಣ ರಾಜ್ಯಕ್ಕೆ ಹೋಗಿ ಅವನ ಸೇವಕನಾಗಿದ್ದಾನೆ. ಯಾಕಂದರೆ ಅಶ್ವವಿದ್ಯೆ ಗೊತ್ತಿತ್ತು, ಯಾವ ಕುದುರೆ ರಥಕ್ಕೆ ಹೂಡಿದರೆ ವೇಗವಾಗಿ ಹೋಗ್ತದೆ, ಯುದ್ಧದಲ್ಲಿ ಜಯ ಕೂಡ ಸಿಗ್ತದೆ ಅಂತ ಹೇಳಿ. ಆಗ ದಮಯಂತಿ ಏನು ಮಾಡಿದ್ಲು, ಅಶ್ವವಿದ್ಯೆಯನ್ನು ಬಲ್ಲವರು ಯಾರಿದ್ದಾರೆ ಸ್ವಲ್ಪ ಹುಡುಕಿ ತೆಗೀರಿ ಅಂತ ಹೇಳಿ. ಗುಪ್ತಚಾರರು ಬಂದು ಹೇಳಿದರು, ಅಶ್ವವಿದ್ಯೆಯಲ್ಲಿ ಅತಿ ಪ್ರವೀಣನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಋತುಪರ್ಣ ರಾಜನ ಸಾರಥಿಯಾಗಿದ್ದಾನೆ. ಹಾಗಾದರೆ ಅವನ ಚಿತ್ರ, ಅವಾಗಿನ ಕ್ಯಾಮ್ರಾ ಇತ್ತಾ? ಇಲ್ಲ. ನೋಡಿ ಚಿತ್ರ ತೆಗಿತಕ್ಕಂಥ ಅವ್ರು ಚಾಣಾಕ್ಷರಾಗಿನ ಕಾಲಕ್ಕಿದ್ದರು. ಅವಳು ಈ ರೂಪ ಮಾತ್ರ ನಳದದ್ದಲ್ಲ, ಅಥವಾ ಮತ್ತೆ ಏನಾದರೂ ಆಗಿರ್ಬೋದು, ನೋಡೋಣ. ಆಕೆ ಅಪ್ಪನಿಗೆ ಹೇಳಿದ್ಲು, ನೀವು ನನ್ನ ಸ್ವಯಂವರವನ್ನು ಘೋಷಣೆ ಮಾಡಿ. ಅಪ್ಪ ಕೇಳಿದ್ರೆ 2ನೇ ಮದುವೆ ಮಾಡ್ಕೊಳ್ತೇನೆ ಅಂತಿಲ್ಲ, ನಳ ಇಲ್ಲಿಗೆ ಬರುವಂತೆ ಮಾಡಬೇಕು. ನನ್ನ ಸ್ವಯಂವರ ಇದೆ ಅಂತ ತಪ್ಪದೇ ಬರ್ತಾನೆ, ಯಾವ ವೇಟದಲ್ಲಿದ್ದರೂ ಬರ್ತಾನೆ. ಆದರೆ ಋತುಪರ್ಣ ರಾಜನಿಗೆ ಮಾತ್ರ ಮದುವೆಯ ಹಿಂದಿನ ದಿವಸ ರಾತ್ರಿ ಈ ವಿಷಯ ತಿಳಿಸ್ಬೇಕು, ನಾಳೆ ಬೆಳಗ್ಗೆ ಸ್ವಯಂವರ ಇದೆ, ನೀನು ಬರಲೇಬೇಕು. 3 ದಿನದ ದಾರಿ ಋತುಪರ್ಣ ಮತ್ತು ದಮಯಂತಿಯ ಅಪ್ಪನ ರಾಜ್ಯಕ್ಕೆ ಕುದುರೆ ಮೇಲೆ. ಆದರೆ ಇವರಿಬ್ಬರು ಗಳಸ್ಯ ಕಂಠಸ್ಯ. ಅವನಿಲ್ಲದೆ ಇವನು ಕಾರ್ಯ ಮಾಡ್ತಿರಲಿಲ್ಲ, ಇವನಿಲ್ಲದೆ ಅವನು ಯಾರು ಕಾರ್ಯ ಮಾಡ್ತಿರಲಿಲ್ಲ. ಅವನಿಗೆ ಮಾತ್ರ ಹಿಂದಿನ ದಿವಸ ರಾತ್ರಿ ಮುಟ್ಟಬೇಕು, ಬರಲೇಬೇಕು ಅಂತ ಹೇಳಿ. ನಾಳೆ ಬೆಳಗ್ಗೆ ದಮಯಂತಿಯ ಸ್ವಯಂವರ. ಋತುಪರ್ಣನಿಗೆ ಆಮಂತ್ರಣ ಬಂತು. ಆ ಗೆಳೆಯನ ಸಲುವಾಗಿ ಹೃದಯ ಬಹಳ ದುಃಖಪಟ್ಟಿತು. ನಾನು ಒಂದು ರಾತ್ರಿಯಲ್ಲಿ ಹೇಗೆ ಅವರಲ್ಲಿ ಸೇರಲಿ? 3 ದಿನ ಬೇಕು, ಅದು ನಾನು ಹೇಗೆ ಸೇರಲಿ ಅಲ್ಲಿ ಒಂದು ರಾತ್ರಿಯಲ್ಲಿ? ಅದು ಹುಣ್ಣಿಮೆ ರಾತ್ರಿ ಆಗಿತ್ತು, ಎಲ್ಲ ಕಡೆ ಬೆಳದಿಂಗಳಿತ್ತು. ಭಾಳ ಚಿಂತೆಯಲ್ಲಿ ಕೂತ್ಕೊಂಡಿದ್ದ. ಎಲ್ಲೋ ರಥದಲ್ಲಿ ಹೋಗ್ಬೇಕಾಗಿತ್ತು, ಏನೋ ವಿಚಾರದಲ್ಲಿ. ನಳ ಕೇಳಿದ, ಏನು ವಿಚಾರ? ಏನಿಲ್ಲ, ನಳ ಗಾಯವಾಗಿದ್ದಾನಂತೆ. ದಮಯಂತಿ ಆಕೆ ಪುನರ್ವಿವಾಹ ಮಾಡಿಕೊಳ್ಳೋದಕ್ಕೋಸ್ಕರ ಕ್ಷತ್ರಿಯರಿಗೆ ಬರ್ತದೆ. ಅದಕ್ಕೋಸ್ಕರ ಅವಳು ತನ್ನ ಸ್ವಯಂವರವನ್ನು ಡಂಗುರ ಅವರಪ್ಪ ಅವಳ ಸ್ವಯಂವರವನ್ನು ಇಟ್ಟಿದ್ದಾನೆ. ನಾಳಿನ ದಿವಸ ಬೆಳಗ್ಗೆ ನಾವಿಬ್ಬರು ಗಳಸ್ಯ ಕಂಠಸ್ಯ, ನಾವು ಹೋಗಲೇಬೇಕು. ಆದರೆ ಹೋಗಲು ಹೇಗೆ ಸಾಧ್ಯ? ನಳನಿಗೆ ದಮಯಂತಿಯ ಸ್ವಯಂವರ ಅಂತಿಕೊಂಡು ತಂದಾಕ್ಷಣಕ್ಕೇನೆ ವಿಚಿತ್ರತೆ ಆಯ್ತು. ತಾನು ಹೋಗಬೇಕು ಅಂತಾನೆ, ಯಾಕೆ ಹ್ಯಾಂಗೆ ಮಾಡಿ ಇನ್ನೊಂದು ಮದುವೆ ಮಾಡ್ಕೊಳ್ತಾನೆ ನೋಡೋಣ ಅಂತ. ಆದರೆ ರಾಜನಿಗೆ ಹೇಳ್ದ, ಒಂದು ರಾತ್ರಿಯಲ್ಲಿ ನಾನು ನಿಮ್ಮನ್ನು ಕರೆದುಕೊಂಡು ಮುಟ್ಟಿಸ್ತೇನೆ. ಅಂಥ ಕುದುರೆಗಳು ನಮ್ಮ ಯಾಗಶಾಲೆಯಲ್ಲಿ, ನಮ್ಮ ಅಶ್ವಶಾಲೆಯಲ್ಲಿವೆ. ಆ ಕುದುರೆಯನ್ನು ಹೇಗೆ ಓಡಿಸ್ಬೇಕು ನನಗೆ ಗೊತ್ತಿದೆ. ಋತುಪರ್ಣಂತ ಹಾಗೆ ಸರಿ ನಡಿ ಹೊರಡೋಣ. ಹೀಗೆ ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ನಳ ಋತುಪರ್ಣ ಕೇಳ್ತಾನೆ, ನಿಮಗೆ ಸಂಖ್ಯಾಶಾಸ್ತ್ರದಲ್ಲಿ ದ್ಯೂತದಲ್ಲಿ ಭಾಳ ಪರಿಣತಿ ಇದೆ ಅಂತೆ. ಆಗ ಆ ಋತುಪರ್ಣ ರಾಜ ಹೇಳ್ತಾನೆ, ಹೌದು, ದೇವರು ನನಗೆ ಒಂದು ಬುದ್ಧಿ, ಸೂಕ್ಷ್ಮ ಬುದ್ಧಿ. ವಸ್ತು ಎಷ್ಟೇ ಇದ್ದರೂ ಒಂದು ಕ್ಷಣದಲ್ಲಿ ನಾನು ಅದನ್ನು ಎಷ್ಟು ಸಂಖ್ಯೆಯಲ್ಲಿ ಎಂದು ಗುರುತಿಸ್ಬೋದು.
ನಳ ಕೇಳಿದ. ಎಲ್ಲೋ ದೂರ 2 ಕಿಲೋಮೀಟರ್ ಒಂದು ಮರ ಕಾಣಿಸ್ತಾ ಇದೆ, ಅದನ್ನು ಇದು ಬೆಳದಿಂಗಳಲ್ಲಿ. ನಾವು 2 ನಿಮಿಷದಲ್ಲಿ ಅದನ್ನು ದಾಟಿ ಮುಂದೆ ಹೋಗ್ತೇವೆ, ಅಷ್ಟು ವೇಗವಾಗಿ ನಾನು ರಥ ನಡೆಸ್ತಾ ಇದ್ದೇನೆ. ಆ ದೂರದಲ್ಲಿದ್ದ ಮರದಲ್ಲಿ ಎಷ್ಟು ಎಲೆಗಳಿರ್ಬೋದು ಹೇಳ್ತೀಯ ಅಂತಿಕೊಂಡು ದಾಕ್ಷಣಕ್ಕೇನೆ ಹೇಳ್ತೇನೆ, ಇಲ್ಲ ಋತ್ಪರ್ಣ ಹೇಳ್ತಾನೆ, ಹೇಳ್ತೇನೆ ಅಂಥೇಳಿ ಹೀಗೆ ನೋಡಿದ, ಹೀಗೊಮ್ಮೆ ನೋಡಿದ, ಹೀಗೆ ಮೇಲೆ ಕೆಳಗೆ ನೋಡಿದ. ಆ ಕಾಲಕ್ಕೆ ಅವನು ಹೇಳಿಬಿಟ್ಟ, ಈ ಮರದಲ್ಲಿ ಎಷ್ಟು ಎಲೆಗಳಿವೆ. ಆಗ ನಳನಿಗೆ ಆಶ್ಚರ್ಯವಾಯಿತು. ನಳ ಹೇಳ್ತಾನೆ, ನನಗೆ ಆ ವಿದ್ಯೆಯನ್ನು ಹೇಳ್ಕೊಡ್ತೀರಾ? ಕೇವಲ ನೋಡಿದ ಕ್ಷಣಕ್ಕೆ ಸಂಖ್ಯೆ ಎಷ್ಟಿರ್ಬೋದು, ಯಾಕೆಂದರೆ ಸಂಖ್ಯೆಯ ಬೀಜದ ಅಳತೆ ಎಷ್ಟು ಸ್ಕ್ವೇರ್ನಲ್ಲಿ ಅದು ಇದೆ, ರೆಕ್ಟ್ಯಾಂಗಲ್ನಲ್ಲಿದೆಯೇ, ಇಷ್ಟು ರೆಕ್ಟ್ಯಾಂಗಲ್ ಇದ್ದರೆ ಎಷ್ಟು ಬೀಜ ಹಿಡಿಬೋದು, ಇದು ಬುದ್ಧಿ ಇಮ್ಯಾಜಿನ್ ಮಾಡಬೇಕು. ಈ ಶಕ್ತಿ ಋತುಪರ್ಣನಿಗಿತ್ತು. ಋತುಪರ್ಣ ಹೇಳ್ತಾನೆ, ನಳ ಹೇಳ್ತಾನೆ, ದಯಮಾಡಿ ಆ ವಿದ್ಯೆ ನನಗೆ ಕಲಿಸ್ಕೊಡಿ ಅಂತ. ಋತುಪರ್ಣ ಹೇಳ್ತಾನೆ, ನಾನು ಬ್ರಾಹ್ಮಣನಲ್ಲ, ನಿಸ್ಪೃಹನಾಗಿ ನಾನು ಕಲಿಸೋದಿಲ್ಲಕ್ಕಾಗೋದಿಲ್ಲ, ಕ್ಷತ್ರಿಯ, ಲಾಭ ಇದ್ದಲ್ಲಿ ನಾನು ಮುಂದುವರಿತೇನೆ. ಅದಕ್ಕೆ ನಾಳೆ ಹೇಳಿದೆ, ನನ್ನ ಹತ್ರ ಇದ್ದ ಅಶ್ವವಿದ್ಯೆ ನಿಮಗೆ ಕಲಿಸ್ತೇನೆ, ನಿಮ್ಮಲ್ಲಿದ್ದ ಆ ದ್ಯೂತ ವಿದ್ಯೆ ನನಗೆ ಕಲಿಸಿ. ಆಯ್ತು, ಬ್ರಾಹ್ಮಣ ವೃತ್ತಿ ಆಗಲಿಲ್ಲ, ನಾ ಕೊಟ್ಟೆ, ನೀವು ತೊಗೊಂಡ್ರಿ, ನೀವು ಕೊಟ್ಟರೆ ನಾನು ನಿಮಗೂ ತಿರುಗಿ ಕೊಟ್ಟೆ. ಋತುಪರ್ಣ ಆಗಲೇ ಅವನ ಕಡೆಯಿಂದ ಮೊದಲು ಅಶ್ವರಹಸ್ಯವನ್ನು ಕಲಿತಾನೆ. ಆನಂತರ ಸ್ವಲ್ಪ ಹೊತ್ತಾದಮೇಲೆ ಇವನಿಗೆ ಜೂಜು ವಿದ್ಯೆಯನ್ನು ಕಲಿಸ್ತಾನೆ. ಪ್ರಾತಃ ಕಾಲ ಆಗುವುದರೊಳಗೆ ಋತುಪರ್ಣ ಬಂದ ಸುದ್ದಿ ಮುಟ್ಟಿತು ರಾಜನಿಗೆ. ಗುಪ್ತಚಾರದಿಂದ ದಮಯಂತಿಗೂ ಮುಟ್ಟಿತು. ಅವಳ ಖಾತ್ರಿ ಆಯಿತು, ಇಷ್ಟು ರಥದ ಸೂಕ್ಷ್ಮವಾಗಿ ವೇಗವಾಗಿ ಓಡಿಸುವ ಒಬ್ಬ ವ್ಯಕ್ತಿ ಈ ವಿಶ್ವದಲ್ಲಿದ್ದಾನೆ, ಅವನು ನನ್ನ ಗಂಡ ನಳ. ಆದರೆ ರೂಪ ಒಂದು ಹೊಂದಾಣಿಕೆ ಆಗ್ತಾ ಇಲ್ಲ. ಅವನು ಎಷ್ಟು ಸುಂದರ, ಇವನು ಮಹಾಕುರೂಪ. ಆದರೂ ದಮಯಂತಿ ಆಶೆ ಬಿಡಲಿಲ್ಲ. ಆಕೆ ಏನು ಮಾಡಿದ್ಲು, ಋತುಪರ್ಣನಿಗೆ ತಮ್ಮ ಮನೆಯಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿ ನಳನಿಗೆ ದಾಸರಿಂದ ಹೇಳಿ ಕಳಿಸಿದಳು, ನೋಡಪ್ಪ, ನಿನ್ನ ಅಡಿಗೆ ನೀನೇ ಮಾಡ್ಕೊಂಡು ಊಟ ಮಾಡಬೇಕು, ನೈವೇದ್ಯ ಮಾಡಿ ಅದನ್ನು ಸ್ವಲ್ಪ ಅರಮನೆ ಕಳಿಸಿ ನೀನು ಊಟ ಮಾಡಬೇಕು. ನಳ ಆಗಲಿ. ಅವನಿಗೆಲ್ಲ ಸಾಮಾನೆಲ್ಲ ತಂದು ಕೊಟ್ಟರು. ಆದರೆ ಇಡ್ಲಿ ಇಲ್ಲ, ಕಟ್ಟಿಗೆನೂ ಇಲ್ಲ, ಗ್ಯಾಸ್ ಅಂತೂ ಇಲ್ಲೇ ಇಲ್ಲ, ಹಾಗೆ ಅಡುಗೆ ಮಾಡಬೇಕು. ಇದು ದಮಯಂತಿಗೆ ಗೊತ್ತಿತ್ತು. ಅವನು ಮಂತ್ರದಿಂದ ಅಗ್ನಿಯನ್ನು ಹುಟ್ಟಿಸಿ ಅಡಿಗೆ ಮಾಡಿ ಕಳಿಸಿದ. ಅರ್ಧ ಅರಮನೆಗೆ ಹೋಯಿತು. ಅದನ್ನು ತಿಂದು ದಮಯಂತಿ ತಮ್ಮ ಅಪ್ಪನಿಗೂ ಸ್ವಲ್ಪ ತಿನ್ನಂತ ಹೇಳಿದ. ಇಂಥ ಪದಾರ್ಥ ಜಗತ್ತಿನಲ್ಲಿ ಯಾರೂ ಮಾಡಲಿಕ್ಕೆ ಸಾಧ್ಯವಿಲ್ಲ, ನಳನನ್ನು ಬಿಟ್ಟು. ದಮಯಂತಿಗೆ ಇನ್ನೂ ಖಾತ್ರಿ ಆಯಿತು, ಈ ಅಡಿಗೆ ನಳನ ಅಡಿಗೆ. ಇವನ ರೂಪ ಹೇಗೆ ಚೇಂಜ್ ಆಯಿತು? ಆದರೂ ನಾನು ಇನ್ನೊಂದು ಪರೀಕ್ಷೆ ಮಾಡ್ತೇನೆ ಅಂತ ತಿಳ್ಕೊಂಡು ಅಂತೇಳಿ ಅವನು ರಥದ ಹತ್ತಿರ ಕೂತ್ಕೊಂಡಾಗ ನಳನಿಗೆ 2 ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. 2 ಮಕ್ಕಳಿಗೆ ಹೋಗಿ ಆ ವ್ಯಕ್ತಿ ಹತ್ರ ಸ್ವಲ್ಪ ಹೊತ್ತು ಇದು ಬನ್ನಿ ಅಂತ ಹೇಳ್ಕೊಂಡು ಕಳಿಸಿದ್ರು. ಅವರು ಬಂದರು. ನಳ ನೋಡಿದ ತನ್ನ ಮಕ್ಕಳನ್ನು, ಅಂತಃಕರಣ ತಡಿಲಿಕ್ಕಾಗಲಿಲ್ಲ. ಅವರನ್ನು ತಬ್ಬಿಕೊಂಡ, ಒಂದೇ ಸವಣೆ ಕಣ್ಣೀರು ತೋರಿಸ್ತಾ ಇದ್ದಾನೆ. ದಮಯಂತಿ ನಿರ್ಣಯ ಮಾಡ್ತಾಳೆ, ಅವನು ನಳನೇ ಅಂತ ತಿಳ್ಕೊಂಡಂತೇಳಿ.
ಆಗ ತನ್ನ ಅಪ್ಪನಿಗೆ ಹೇಳಿ ಅವನನ್ನು ಬರಮಾಡಿಕೊಳ್ಳಿ ಅಂತ. ನೀವು ನಳ ಅಂತ ಅನ್ನೋದು ಗೊತ್ತಾಗಿದೆ, ದಮಯಂತಿ ಗುರುತಿಸಿದ್ದಾಳೆ, ಬರಬೇಕು. ನಳ ನಂತರ ನಾನೇ ನಳ ಅಂತಿಕೊಂಡು ಅಂತ ಹೇಳ್ದ. ನಾಳೆ ನಾನು ಕೆಲವು ದಿವಸದಲ್ಲಿ ನನ್ನ ರಾಜ್ಯವನ್ನು ನಾನು ಸಂಪಾದನೆ ಮಾಡೋಕ್ಕೆ ನಾನು ಕರೆಸ್ತೇನೆ, ನಿರೀಕ್ಷಿಸು ಅಂತ ತಿಳ್ಕೊಂಡು ಅಂತ ಹೇಳಿ ನಳ ಬಂದಾಕ್ಷಣ ಗೊತ್ತಾಯಿತು ಇದೊಂದು ಸುಳ್ಳು ಸ್ವಯಂವರ, ಕೇವಲ ಋತುಪರ್ಣ ಮಹಾರಾಜಲ್ಲಿ ಬರಬೇಕು ಅಂತ ಮಾಡಿತ್ತು ಅಂಥೇಳಿ ಅವನು ಪ್ರೀತಿ ಮಾಡಿ ಅವನಿಂದ 2 ದಿವಸ ಇಟ್ಕೊಂಡು ಕಳಿಸ್ಕೊಡ್ತಾನೆ. ಋತುಪರ್ಣನ ಹತ್ತಿರ ಬಂದು ಅಲ್ಲಿಂದ ತನ್ನ ರಾಜ್ಯಕ್ಕೆ ಬರ್ತಾನೆ. ತನ್ನ ರಾಜ್ಯಕ್ಕೆ ಬಂದು ಆ ಕಾಲದಲ್ಲಿ ಅವನು ಪುಷ್ಕರನಿಗೆ ಹೇಳ್ತಾನೆ, ಪ್ರತಿಪಾಣ ಪ್ರದಾತವ್ಯ ಪರಮೋ ಧರ್ಮ ಉಚ್ಯತೆ ನಚೇದ್ವಾಂಸಸೆ ತ್ವಂ ದ್ಯೂತಂ ಯುದ್ಧದೂತಂ ಪ್ರವರ್ತತಾಂ. ಮಹಾಭಾರತ ವನಪರ್ವ 78ನೇ ಅಧ್ಯಾಯದ 8ನೇ ಶ್ಲೋಕ. ಪತಿ ಪ್ರಾಣ ಪ್ರದಾತವ್ಯ, ನನ್ನ ಜೊತೆಗೆ ದ್ಯೂತಾಡ್ಲಿಕ್ಕೆ ತಯಾರಾಗ. ಸೋತರೆ ನೀವು ಸೋತರೆ ನನ್ನ ರಾಜ್ಯ ನನ್ನ ಸಿಗ್ತದೆ, ನಾ ಸೋತರೆ ಮತ್ತೆ ಪುನಃ ಬಿಟ್ಟು ಹೋಗ್ತೇನೆ. ಈ ರೀತಿಯಾಗಿ ಪಣ ಇಟ್ಟು ಯುದ್ಧ ಮಾಡೋದು ಆಗಿನ ಕಾಲಕ್ಕೆ ಅಪರೂಪ. ಈಗ ಅವನಕ್ಕಿಂತಲೂ ಹೆಚ್ಚು ಸೂಕ್ಷ್ಮ ದ್ಯೂತ ವಿದ್ಯೆಯನ್ನು ಕಲಿತ್ಕೊಂಡು ಬಂದಿದ್ದ ನಳ. ಕೆಲವೇ ನಿಮಿಷದಲ್ಲಿ ಅವನನ್ನು ಸೋಲಿಸಿದ ಕ್ಷಣಕ್ಕೇನೆ ಪುಷ್ಕರ ಅವನಿಂದ ಕಸಿದುಕೊಂಡ ರಾಜ್ಯ ಎಲ್ಲವನ್ನು ಕೊಟ್ಟು ಹೊರಟೋಗ್ತಾನೆ. ನಳ ಪುಷ್ಕರನಿಗೆ ಏನು ಹೇಳ್ದ, ಇಲ್ಲ ನನ್ನ ಜೊತೆಗೆ ದೂತ ಆಡು, ಇಲ್ಲ ದ್ವಂದ್ವ ಯುದ್ಧಕ್ಕೆ ಬಾ, ಇಲ್ಲ ನಿನ್ನ ಸೈನ್ಯ ತೆಗೆದುಕೊಂಡು ಬಾ. ಆದರೆ ಅವನಿಗೆ ಗೊತ್ತಿತ್ತು ನಳನ ಯುದ್ಧ ಮಾಡಿ ನಳನನ್ನು ಗೆಲ್ಲಕ್ಕಾಗೋದಿಲ್ಲ ಅಂತೇಳಿ ಹೊರಟೋಗ್ಬಿಟ್ಟ. ಹೀಗಾಗಿ ಯುದ್ಧದ ಆಹ್ವಾನದಲ್ಲಿ ಮೊದಲನೇ ಹಂತ ದ್ಯೂತಕ್ಕೆ ಕರಿತಾ ಇದ್ದರು. ಆಗಲೇ ಧರ್ಮರಾಜ ತನ್ನ ಪ್ರಾಂಜಲ ಮನಸ್ಸಿನಿಂದ ವಿಚಾರ ಮಾಡಿದ, ಈಗ ಸದ್ಯಕ್ಕೆ ನಾವು ಯುದ್ಧಕ್ಕೆ ತಯಾರಾದರೆ ನಮ್ಮ ಹತ್ರ ಸೈನ್ಯ ಇಲ್ಲ, ಗೆಲ್ಲೋದು ಹೇಗೆ? ಇಲ್ಲ, ಭೀಷ್ಮ ದ್ರೋಣರೂ ಕೂಡ ದೋಷಿಗಳು, ಆದ್ದರಿಂದ ಅವರ ವಿರುದ್ಧ ಯುದ್ಧ ಮಾಡಿ ಗೆದ್ದರೂ ಏನು ಪರವಾಗಿಲ್ಲ ಅಂತಿಕೊಂಡಂತನ್ನು ಒಂದು ನೆರೇಟಿವ್ ಫಿಕ್ಸ್ ಮಾಡೋದಕ್ಕೋಸ್ಕರ ಸ್ವಲ್ಪ ದಿವಸ ನಾನು ದ್ಯೂತಲ್ಲಿ ಸೋತರೂ ಅಡ್ಡಿ ಇಲ್ಲ, 12 ವರ್ಷ ನಮಗೆ ತಯಾರಿಗೆ ಸಿಗ್ತದೆ. ನಮಗೆ ಸೈನ್ಯ ಬೇಕು, ರಾಜರ ಸಹಾಯ ಬೇಕು, ಮಾಂಡಲಿಕರನ್ನು ಮಾಡಿಕೊಳ್ಬೇಕು. ಇದನ್ನು ನಾವು ಮಾಡದೆ ಒಮ್ಮೆಲೆ ಯುದ್ಧಕ್ಕೆ ಹೋಗೋದಿಲ್ಲ. ಆದ್ದರಿಂದಾಗಿ ನಮಗೆ ಯುದ್ಧದ ಸಿದ್ಧತೆಗೆ ಅವಕಾಶ ಸಿಗಲಿ ಅಂತ ಹೇಳಿ ಮೊದಲನೇ ಸಲ ಎಲ್ಲ ರಾಜ್ಯವನ್ನು ಕಳೆದುಕೊಂಡ, 2ನೇ ಸಲ ಸೋತು ಕಾಡಿಗೆ ಹೋಗೋ ಪ್ರಸಂಗ ಬಂತು. ಕಾಡಿಗೆ ಹೋಗಬೇಕು ಅಂತಿಕೊಂಡಂತನ್ನೋ ಒಂದು ಪ್ಲ್ಯಾನಿಂಗ್ ಇದು ಧರ್ಮರಾಜ ಮಾಡಿದ ಪ್ಲ್ಯಾನಿಂಗು. ನಾವು ಸೋತು ಕಾಡಿಗೆ ಹೋಗಿದ್ರೂ ಪರವಾಗಿಲ್ಲ, ನಮಗೆ ತಯಾರು ಮಾಡಿಕೊಳ್ಳಿಕ್ಕೆ ಅವಕಾಶ ಸಿಗ್ತದೆ. ಇದೊಂದು ಯುದ್ಧ ನೀತಿ. ಧರ್ಮರಾಜ ಈಗ ಈ ಪ್ಲ್ಯಾನ್ ಮಾಡುವವರಿಗೂ ಅವನ ಸಂಪೂರ್ಣವಾಗಿರ್ತಕ್ಕಂಥ ಭಾವಶುದ್ಧಿ ಇತ್ತು. ನಾವು ಗೆಲ್ಲಬೇಕಾಯಿತು ಅಂತಿಕೊಂಡಂತಂದರೆ
ಭೀಮ ಪರಿಪೂರ್ಣನಾಗಿದ್ದಾನೆ, ಅರ್ಜುನ ತಯಾರಾಗಬೇಕು. ಅರ್ಜುನ ಯಾಕೆ ತಯಾರಾಗಬೇಕು? ದ್ರೋಣಾಚಾರ್ಯರು, ಅಶ್ವತ್ಥಾಮಾಚಾರ್ಯರು, ಭೀಷ್ಮಾಚಾರ್ಯರು ಮತ್ತು ಕರ್ಣನಲ್ಲಿ ಇರುವ ಏನು ದಿವ್ಯಾಸ್ತ್ರಗಳಿದ್ದು ಆ ದಿವ್ಯವಾದ ಅಸ್ತ್ರ ಅರ್ಜುನನ ಹತ್ರ ಇರಲಿಲ್ಲ. ಆಗಿನ ಕಾಲದ ಯುದ್ಧದ ಮುಖ್ಯ ಪಾರ್ಟ್ ಏನಿತ್ತು ಅಂತ ತಿಳ್ಕೊಂಡಂತಂದರೆ ಅಸ್ತ್ರವಿದ್ಯೆ. ಇಲ್ಲ, ನನ್ನ ಬತ್ತಳಿಕೆಯಲ್ಲಿ ಬಾಣಗಳು ಮುಗಿದೋದು, ಇನ್ನು ಹೇಗೆ ಯುದ್ಧ ಮಾಡಬೇಕು, ಹಾಗಿಲ್ಲ. ಅಸ್ತ್ರವಿದ್ಯೆಯಲ್ಲಿ ಹೇಗೆ ಅಂತ ತಿಳ್ಕೊಂಡಂತಂದರೆ ಅಲ್ಲಿಂದ ಒಂದು ಹುಲ್ಲನ್ನು ತೆಗೆದುಕೊಂಡು ಅಭಿಮಂತ್ರಣ ಮಾಡಿ ಅಗ್ನಿಸ್ತ್ರ ಮಾಡಿ ಶತ್ರುಗಳ ಸೇನೆ ಸುಡು ಅಂದರೆ ಸುಟ್ಟೋಗ್ಬಿಡ್ತದೆ. ಇಂಥ ಸೂಕ್ಷ್ಮ ವಿದ್ಯೆ ಪಡೆಯಬೇಕು ಅಂತ ತಿಳ್ಕೊಂಡಂತೇಳಿ ನಳ ಇಲ್ಲ ಧರ್ಮರಾಜ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಒಪ್ಪಿಕೊಂಡ. ಯಾಕೆ? ಕೌರವರ ಜೊತೆಗೆ ಯುದ್ಧಕ್ಕೆ ನಾವು ಸನ್ನದ್ಧರಾಗಬೇಕು. ದ್ಯೂತಲ್ಲಿ ಸೋತ, ದ್ರೌಪದಿಗೆ ವಿಟಂಬನೆ ಆಯಿತು. ಆದರೆ ದುರ್ಯೋಧನ ದುಶ್ಯಾಸನರು ಆ ದ್ಯೂತದ ಸಂದರ್ಭದಲ್ಲಿ ಪಾಂಡವರು ಸೋತಾಗ ದ್ರೌಪದಿಯ ಜೊತೆಗೆ ಮಾಡಿದ ದ್ರೌಪದಿಗೆ ಆಗಿರ್ತಕ್ಕಂಥ ಅಪಮಾನ, ಕೌರವರು ದುರ್ಯೋಧನಾದಿಗಳು ಮಾಡಿರ್ತಕ್ಕಂಥ ದ್ರೌಪದಿ ಅಂತ ಮಾನ್ಯನಿಗೆ ಅಪಮಾನ ಮಾಡಿದ ಪ್ರಯತ್ನ, ಬಿರು ನುಡಿಗಳು, ಈ ಒಂದು ಘಟನೆಯಿಂದ ಏನಾಯಿತು ಅಂತ ತಿಳ್ಕೊಂಡಂತಂದರೆ ಕುರು ರಾಜ್ಯದ ಮೇಲೆ ಪಾಂಡುರಾಜನ ಹೆಸರಿನಿಂದ ಬಂದಿರತಕ್ಕಂಥ ಅನೇಕ ಸಜ್ಜನ ರಾಜರು ಅಂತಿದ್ರು, ಅವರಿಗೆಲ್ಲ ಬಹಳ ಪೀಡೆ ಆಯಿತು. ಏನಪ್ಪ, ಸಭೆಯಲ್ಲಿ ದ್ರೋಣ ಭೀಷ್ಮರು ಕುಳಿತಿದ್ದರೂ ಕೂಡ ತಡಿಲಿಲ್ಲಲ್ಲ, ಅವನು ವಿರೋಧ ಮಾಡಲಿಲ್ಲ, ಆದ್ದರಿಂದಾಗಿ ಅವರು ಅಷ್ಟೇ ಅಪರಾಧಿಗಳು, ಭೀಷ್ಮ ದ್ರೋಣರೂ ಅಪರಾಧಿಗಳು ಅಂತನ್ನುವ ನೆರೇಟಿವ್. ಯಾಕೆ? ಧರ್ಮರಾಜನಿಗೆ ಗೊತ್ತಿತ್ತು ದ್ರೌಪದಿ ವಸ್ತ್ರಾಹರಣ ಮಾಡಲಿಕ್ಕೆ ಸಮರ್ಥ ಇಲ್ಲ, ದ್ರೌಪದಿ ವಸ್ತ್ರಾಹರಣವನ್ನು ತಾನು ಅದರಿಂದ ಅನಂತ ವಸ್ತ್ರ ಪಡೆ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ತಾಳೆ ಅಂತ ಗೊತ್ತಿತ್ತು ಅವರಿಗೆ. ದ್ರೌಪದಿಗೆ ಅವಮಾನ ಆಗೋದಿಲ್ಲ ಅಂತ ಗೊತ್ತಿತ್ತು. ಮೇಲ್ನೋಟಕ್ಕೆ ಅವಮಾನ ಆಯ್ತಿರಲಿ, ಆದರೆ ದ್ರೌಪದಿ ಅವಮಾನ ಈ ದಾಯಾದಿಗಳ ಮೇಲೆ ಯುದ್ಧ ಮಾಡಲಿಕ್ಕೆ ಒಂದು ಕಾರಣವಾಗ್ತದೆ. ನೀವು ಮಾಡಿದ ಪರಮಾವಧಿ ನೀಚತ್ವ, ಅದಕ್ಕೆ ನಾನು ಪ್ರತಿಜ್ಞೆ ಮಾಡಿದ್ದೇವೆ, ಯುದ್ಧ ಮಾಡ್ತೇವೆ. ಇಲ್ಲದೇ ಇದ್ದರೆ ಯುದ್ಧ ಮಾಡಲಿಕ್ಕೆ ಬ್ಯಾಕ್ಗ್ರೌಂಡ್ ಸಿಗ್ತಿರಲಿಲ್ಲ. ಒಂದು ಮಾರಲ್ ರೀತಿಯಾಗಿರ್ತಕ್ಕಂತಹ ಆ ಪಾಪದ ಪದಾರ್ಥಗಳನ್ನು ಇಲ್ಲ, ಆ ಸಂಪೂರ್ಣವಾಗಿರ್ತಕ್ಕಂಥ ಸಿಂಪತಿ ತಮ್ಮ ಕಡೆಗೆ ತೆಗೆದುಕೊಳ್ಬೇಕು. ಸಿಂಪತಿ ಯಾವ ಪಕ್ಷಕ್ಕೆ ಸಿಗ್ತದೆ ಆ ಪಕ್ಷ ಯಾವಾಗಲೂ ಗೆಲ್ತಿರ್ತದೆ. ಅನ್ನುವುದಕ್ಕೋಸ್ಕರ ಧರ್ಮರಾಜ ದ್ಯೂತನ್ನು ಒಪ್ಪಿಕೊಂಡ ಹೊರತು ಸುಮ್ಮನೆ ಮಜಾ ಆಟ ಮಾಡಬೇಕು ಅಂತ ಒಪ್ಪಲಿಲ್ಲ, ಭಾಳ ವಿಚಾರ ಮಾಡಿ ಒಪ್ಕೊಂಡಿದ್ದಾನೆ. ಇಲ್ಲ, ಈಗ ಸದ್ಯಕ್ಕೆ ಅವರು ನಮ್ಮ ಮೇಲೆ ದಾಳಿ ಮಾಡ್ತಾರೆ, ನಾವು ಭೀಷ್ಮ ದ್ರೋಣ ಮತ್ತು ಕರ್ಣ ಅಶ್ವತ್ಥಾಮಾಚಾರ್ಯನ ಎದುರಿಸ್ಲಿಕ್ಕೆ ಆಗೋದಿಲ್ಲ. ಹೇಗೆ ಅಂತ ತಿಳ್ಕೊಂಡಂತಂದರೆ ಆಗಿನ ಕಾಲದಲ್ಲಿ ಅಸ್ತ್ರವಿದ್ಯೆ ಅಂತ ಅನ್ನೋದಿದು ಭಾಳ ಮಾಡರ್ನ್ ಆಗಿತ್ತು. ಈಗಿನ ದಿನಗಳಲ್ಲಿ ಹೇಗೆ ದ್ರೋಣ ಮುಖಾಂತರ ಶತ್ರುಗಳ ಮೇಲೆ ಆಕ್ರಮಣ, ಬಹಳ ಖರ್ಚು ಮಾಡಿರ್ತಕ್ಕಂಥ ದೊಡ್ಡ ಫೈಟರ್ ಜೆಟ್ ಬೇಕಾಗಿಲ್ಲ. ಆನಂತರ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಅಲ್ಲಿ ಪೈಲಟ್ರನ್ನು ಕಳೆದುಕೊಂಡು ಅದು ಬೇಕಾಗಿಲ್ಲ. ಕುಳಿತಲ್ಲಿಯೇ ದ್ರೋಣ್ ಕಳಿಸಿ ಮೇಲೆ ಬಾಂಬ್ ಮಾಡೋದು. ದ್ರೋಣ್ ಮುರಿದ್ರು ಕೂಡ ಅದು ಬಹಳ ಕಡಿಮೆ ಬೆಲೆಯಲ್ಲಿ ಇರ್ತದೆ, ಹೋಗ್ತದೆ, ಹೋಗಲಿ.
ಅಂತ ಈಗೇನೇನು ಯುದ್ಧ ಒಂದು ಕ್ರಮ ಚಾಲುವಾಗಿದೆ, ಯುದ್ಧದ ಕ್ರಮ. ಆಗಿನ ಕಾಲಕ್ಕೆ ಅಸ್ತ್ರವಿದ್ಯೆಗೆ ಅಷ್ಟು ಮಹತ್ವ ಇತ್ತು. ಆ ಮಹತ್ವದ 4 ಜನರು, ಕೃಪಾಚಾರ್ಯ ಹಿಡಿದ್ರೆ 5 ಜನರು ಕೌರವರ ಪಕ್ಷದಲ್ಲಿದ್ದರು, ಪಾಂಡವರ ಪಕ್ಷದಲ್ಲಿ ಅರ್ಜುನ ಒಬ್ಬನೇ. ಅದಕ್ಕೋಸ್ಕರ ಅರ್ಜುನ ಆ ರಹಸ್ಯ ತಿಳ್ಕೊಳ್ಬೇಕು. ಯಾರಿಗೆ ಭೀಷ್ಮರಿಗೆ, ದ್ರೋಣರಿಗೂ, ಕರ್ಣ ಮತ್ತು ಅಶ್ವತ್ಥಾಮಾಚಾರ್ಯರು ಇವರಿಗಿಂತ ಹೆಚ್ಚಿನ ಒಂದು ಅಸ್ತ್ರದ ವಿಶಿಷ್ಟತೆ, ಸ್ಪೆಷಲ್ ಅಸ್ತ್ರಗಳು ಅರ್ಜುನ ಪಡೆಯಬೇಕು. ಅದಕ್ಕೋಸ್ಕರ ಅಲ್ಲಿಯವರೆಗೂ ನಕುಲ ಸಹದೇವರು ಕೂಡ ತಮ್ಮನ್ನು ಗಟ್ಟಿಗೆ ಮಾಡಿಕೊಳ್ಳಬೇಕು ಅಂತನ್ನೋ ಉದ್ದೇಶದಿಂದ ಧರ್ಮರಾಜ ವನವಾಸಕ್ಕೆ ತಯಾರಾಗಿದ್ದಾನೆ. ಅದರಲ್ಲಿ ಏನೂ ತಪ್ಪಿಲ್ಲ. ಇಲ್ಲಿ ಅವನು ಕೆಲಸ ಮಾಡಿದ್ದು ಭಾವಶುದ್ಧಿ. ಇಲ್ಲ, ದ್ಯೂತಕ್ಕೆ ಕರೆದಾಗ ಹೋಗದೇ ಇದ್ದರೆ ಸೋತು ಒಪ್ಕೊಂಡಾಗ ಅವರು ಗುಲಾಮರಾಗಬೇಕು, ಅವ್ರು ಹೇಳಿದಾಗ ನಾವು ಕೇಳ್ಕೊಂಡಿರ್ಬೇಕು. ಅದಕ್ಕೆ ತಯಾರಿಲ್ಲ ಅವನು. ದ್ಯೂತ ಆಡಿ ವನವಾಸ ಆದರೂ ಪರವಾಗಿಲ್ಲ ಅಂತ ಅನ್ನೋ ಒಂದು ಮನೋಭಾವನೆ ಧರ್ಮರಾಜ ಮೊದಲೇ ಮಾಡಿಕೊಂಡು ಕಾಡಿಗೆ ಹೋಗ್ಬಿದ. ಇದಕ್ಕೆ ಸಾಕಷ್ಟು ಆಧಾರಗಳಿವೆ. ಆದ್ದರಿಂದಾಗಿ ಧರ್ಮರಾಜನ ಭಾವಶುದ್ಧಿ ಬಹಳ ಶ್ರೇಷ್ಠವಾದದ್ದು. ಎಂಥ ಕಷ್ಟ ಬಂದರೂ, ಎಂಥ ಸಂದರ್ಭ ಬಂದರೂ ಕೂಡ ಅವನು ಮುಖ ಮಾತ್ರ ಬಾಡ್ತಿರಲಿಲ್ಲ, ಉತ್ಸಾಹ ಕಡಿಮೆ ಆಗ್ತಿರಲಿಲ್ಲ. ಸಿದ್ಧತೆ ಇರಲಿ, ಅದಕ್ಕೋಸ್ಕರ ವನವಾಸ, ಅಜ್ಞಾತವಾಸವನ್ನು ಒಪ್ಪಿಕೊಂಡ. ಅಷ್ಟರಲ್ಲಿ ನಾವೆಲ್ಲ ತಯಾರಾಗ್ತೇವೆ, ಅನೇಕ ಋಷಿಗಳ ಅನುಗ್ರಹವನ್ನು ಪಡೆಯೋಣ. ಆನಂತರ ವಿಶಿಷ್ಟ ರಾಜರಲ್ಲಿರ್ತಕ್ಕಂಥ ಏನು ಕೆಲವು ಅಣುಬಾಂಬಗಳ ರಹಸ್ಯ ಫಾರ್ಮುಲಾ ಗೊತ್ತಿದೆ, ಅವುಗಳನ್ನು ತಯಾರು ಮಾಡೋಣ ಅಂತನ್ನೋ ಒಂದು ಪ್ಲ್ಯಾನಿಂಗ್ನಿಂದಾಗಿ ಧರ್ಮರಾಜ ದ್ಯೂತಕ್ಕೆ ತಯಾರಾದ. ಆದರೆ ಅವನಿಗೆ ತನ್ನ ತಮ್ಮಂದಿರನ್ನು, ತನ್ನ ಹೆಂಡತಿಯನ್ನು ಪಣಕ್ಕೆ ಇಡುವ ಪ್ರಸಂಗ ಬರ್ತದೆ ಅಂತನ್ನೋ ಕಲ್ಪನೆಯೂ ಕೂಡ ಅವನಿಗಿರಲಿಲ್ಲ. ಧರ್ಮರಾಜನಲ್ಲಿ ದ್ಯೂತದ ಆರಂಭದಲ್ಲಿ ಇರುವ ಭಾವನೆ ಈಗ ಸದ್ಯಕ್ಕೆ ಯುದ್ಧ ಬೇಡ ಅನ್ನೋ ಒಂದು ಸ್ಟ್ರಾಟಜಿ ಇಟ್ಟುಕೊಂಡು ಅವನದನ್ನು ಒಪ್ಪಿಕೊಂಡಿದ್ದ. ಆದ್ದರಿಂದ ಧರ್ಮರಾಜ ದ್ಯೂತಕ್ಕೆ ಬಂದದ್ದು ಇದು ಶಾಸ್ತ್ರವಿಹಿತ. ಆದರೆ ಅದು ಪ್ರಾರಂಭವಾದ ಕ್ಷಣಕ್ಕೆ ಭೀಮ, ದ್ರೌಪದಿ, ಕುಂತಿ, ವಿದುರ ಈ 4 ಬಿಟ್ಟು ಎಲ್ಲರಲ್ಲಿಯೂ ಕಲಿ ಪ್ರವೇಶವಾಯಿತು. ಮುಂದೇನು ಅವನು ಹಣ ಇಟ್ಟ, ರಾಜ್ಯ ಇಟ್ಟ, ತಮ್ಮಂದರನ್ನು ಸೋಲ್ತಾ ಬಂದ. ಇದೆಲ್ಲ ಆ ಕಲಿ ಪ್ರವೇಶದಿಂದ ಆಗಿರತಕ್ಕಂಥ ಆ ಒಂದು ಮೋಸಗಾರಿಕೆಯಲ್ಲಿ ಸಿಕ್ಕದ ಅಪರಾಧಿ ಧರ್ಮರಾಜ. ಕಲಿಗೆ ಬರಲಿಕ್ಕೆ ಅವಕಾಶ ಕೊಟ್ಟನಲ್ಲ. ಆದ್ದರಿಂದಾಗಿ ಧರ್ಮರಾಜನಲ್ಲಿ ಶುಚಿತ್ವ, ಭಾವಶುದ್ಧ, ಮಾನಸಿಕ ಶುಚಿತ್ವ ಇರಲಿಲ್ಲ ಅಂತಕೊಂಡಂತನೂ ಆಕ್ಷೇಪ ಸರಿಯಲ್ಲ. ಇನ್ನು ಇಂಥ ಅದ್ಭುತವಾದ ಭಾವಶುದ್ಧಿ ಇರತಕ್ಕಂತಹ ಧರ್ಮದ ಒಂದು ಲಕ್ಷಣ ಶುಚಿ, ಶೌಚಂ, ಇಂದ್ರಿಯ ನಿಗ್ರಹ. ಅದಕ್ಕಿಂತ ಮೊದಲು ಶೌಚ ಶಬ್ದ ಅಂತ ತಿಳ್ಕೊಂಡಂತಂದರೆ ಆಂತರಿಕ ಮತ್ತು ಬಾಹ್ಯ ಪಾವಿತ್ರತೆಯನ್ನು ಗಳಿಸಬೇಕಾಗಿರ್ತಕ್ಕಂಥದ್ದು. ಅದರಿಂದ ದೇವತಾನುಗ್ರಹವನ್ನು ಪಡೆದು ವಿಶೇಷ ಶಕ್ತಿಯಿಂದ ದುಷ್ಟರನ್ನು ನಾಶಪಡಿಸಬೇಕು. ಈ ಒಂದು ಉದ್ದೇಶದಿಂದ ಧರ್ಮರಾಜ ಹೊರಟಿದ್ನೇ ಹೊರತು ಭಾವಶುದ್ಧಿ ಇರಲಿಲ್ಲ ಅಂತೆಲ್ಲ ತಪ್ಪದೇ ಇತ್ತು. ಉಳಿದ ವಿಚಾರ ನಾಳೆ ತಿಳಿದುಕೊಳ್ಳಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ,
ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ತಿನಾಶನ ರೋಗಾನ್ಮೇ ನಾಶಯ ಶೇಷ ನಾಶುಧನ್ವಂತರೆ ಹರೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜನ ಸರ್ವದೈವಾಮೃತಃ ಕುಕ್ಷಿಕಂ ಯಸ್ಯ ವಿಶ್ವಂ ಸದಾಜಾಧಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲ. ಶ್ರೀಕೃಷ್ಣಾರ್ಪಣಮಸ್ತು.